ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿರೋ ಟಾಪಿಕ್ಕೇ ಆಗಿರುತ್ತೆ ಅಥವಾ ಸಜೆಸ್ಟ್ ಮಾಡಿರೋ ಟಾಪಿಕ್ಕೇ ಆಗಿರುತ್ತೆ. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ನ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಇದೊಂಥರ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಬಿಕಾಸ್ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ರು. ಲೈಕ್ ನಾನು ರೀಸೆಂಟ್ ಆಗಿ ಒಬ್ರದ್ದು ಮೀಟ್ ಆಗಿದ್ದೀನಿ, ನಾನು ಅವ್ರ ಬಗ್ಗೆ ಕೇಳಬೇಕು. ರೀಸೆಂಟ್ ಆಗಿ ಒಂದು ಕನೆಕ್ಷನ್ ಆಗಿದೆ ನನ್ನ ಲೈಫಲ್ಲಿ, ನಾನು ಆ ಕನೆಕ್ಷನ್ ಮೇಲೆ ಕ್ವೆಶನ್ ಮಾಡಬೇಕು. ಆ್ಯಂಡ್ ಕೆಲವೊಬ್ಬರಿಗೆ ಕ್ವೆಶನ್ಸ್ ಇತ್ತು, ನನ್ನ ಈ ಪರ್ಸನ್ ಮಧ್ಯದಲ್ಲಿ ಏನಾದರೂ ಸ್ಪೆಷಲ್ ಬಾಂಡಿಂಗ್ ಇದೆಯಾ, ಅಂದರೆ ಸೋಲ್ಮೇಟ್ ಕನೆಕ್ಷನ್, ಕಾರ್ಮಿಕ್ ಕನೆಕ್ಷನ್ ಆಗಿರ್ಬೋದು, ಟ್ವಿನ್ ಫ್ಲೇಮ್ಸ್ ಆಗಿರ್ಬೋದು. ಇವ್ರು ನಮ್ಮ ಲೈಫಲ್ಲಿ ಯಾಕೆ ಬಂದ್ರು, ವಾಟ್ ಈಸ್ ದ ರೀಸನ್, ಈ ಥರ ಎಲ್ಲ ಒಂದಷ್ಟು ಕ್ವೆಶನ್ಸ್ ತುಂಬ ಜನಕ್ಕೆ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಐ ಥಾಟ್ ಒಂದು ವಿಡಿಯೋ ಮಾಡೋಣ, ಎಸ್ಪೆಷಲಿ ಯಾರಿಗೆ ಕ್ಲಾರಿಟಿ ಇರಲ್ಲ. ಇಟ್ಸ್ ನಾಟ್ ದ್ಯಾಟ್ ನೀವು ಅವ್ರನ್ನ ಲವ್ ಮಾಡ್ತಾ ಇರ್ಬೇಕು ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲೇ ಇರಬೇಕು ಅಂತ ಅಲ್ಲ, ಬಟ್ ಇಟ್ಸ್ ಜಸ್ಟ್ ಲೈಕ್ ಒಂದು ಕ್ಲಾರಿಟಿ ಕೊಡೋದು. ಇವ್ರು ನಿಮ್ಮ ಲೈಫಲ್ಲಿ ಯಾವ ಒಂದು ರೋಲ್ ಪ್ಲೇ ಮಾಡ್ತಾರೆ, ಜಸ್ಟ್ ಆಸ್ ಅ ಫ್ರೆಂಡ್ಸ್ ಆಗಿರ್ತಾರ ಅಥವಾ ಮೋರ್ ದೆನ್ ಫ್ರೆಂಡ್ಸ್ ಆಗಿರ್ತಾರ, ಅಥವಾ ಯಾವಾಗೆಲ್ಲ ನೀವು ಎಮೋಷ್ನಲಿ ವೀಕ್ ಆಗ್ತೀರಾ ಅವಾಗ ಒಂದು ಸಪೋರ್ಟರ್ ಆಗಿ ನಿಮ್ಮ ಲೈಫಲ್ಲಿ ಬರ್ತಾರ ಇವರು. ಯಾವ ತರ, ವಾಟ್ ಈಸ್ ದ ರೋಲ್, ಮೇನ್ ರೋಲ್ ಏನು ಈ ಪರ್ಸನ್ದು ನಿಮ್ಮ ಲೈಫಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಲ್ ರೈಟ್. ಸೊ ಎರಡು ಆಪ್ಷನ್ ಇರುತ್ತೆ ಆಬ್ವಿಯಸ್ಲಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಎಸ್ ಗೈಸ್, ಇವಾಗ ನಿಮ್ಮ ಕಣ್ಮುಂದೆ ಎರಡು ಆಪ್ಷನ್ಸ್ ಬರುತ್ತೆ. ಓಕೆ, ಸೊ ಎರಡು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬಂದಿದೆ, ರೈಟ್? ಸೊ ಟೈಮ್ ತಗೊಂಡ್ಲಿ ಚೂಸ್ ಮಾಡೋದಕ್ಕೆ. ಇನ್ ಕೇಸ್ ಚೂಸ್ ಮಾಡಕ್ ಆಗಿಲ್ಲ ಅಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಆಡ್ ನಂಬರ್ಸ್, ಈವನ್ ಬರ್ತ್ ನಂಬರ್ಸ್, ನಿಮ್ಮ ಒಂದು ಬರ್ತ್ ಡೇಟ್ ಯಾವಾಗ ಆಗಿದೆ ಆ ಒಂದು ನಂಬರ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ನಿಮ್ಮ ಬರ್ತ್ ಡೇಟ್ ಟೂ ನಂಬರ್ಸ್ ಅಲ್ಲಿ ಆಗಿದೆ ಅಂದರೆ ಲೈಕ್ 22 ಈ ಥರ ಇರಬೇಕಾದ್ರೆ 2+2 ಮಾಡಿ 4 ಬರುತ್ತಲ್ವಾ, 4ನ ಚೂಸ್ ಮಾಡಬೇಕು. 27th ಅಲ್ಲಿ ಆಗಿದೆ 7+2 ಮಾಡಿ 9 ಬರುತ್ತೆ, 9ನ ಚೂಸ್ ಮಾಡಬೇಕು. ಸೊ ಇಟ್ಸ್ ಲೈಕ್ ದಟ್. ಆ ಥರ ಚೂಸ್ ಮಾಡ್ಕೊಳ್ಳಿ. ಈವನ್ ನಂಬರ್ ಬರ್ಬೋದು, ಆಡ್ ನಂಬರ್ ಆದ್ರೂ ಬರ್ಬೋದು, ನಿಮ್ಮ ಬರ್ತ್ ಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ತಡ ಮಾಡೋದು ಬೇಡ, ಗ್ರೂಪ್ 1 ಅವ್ರಿಗೆ ಸ್ಟಾರ್ಟ್ ಮಾಡೋಣ. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಗೈಸ್, ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ಏನಿದು ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್, ಕಾರ್ಮಿಕ್ ಬಾಂಡಿಂಗ್, ಏನಾದ್ರು ಟ್ವಿನ್ ಫ್ಲೇಮ್ ಕನೆಕ್ಷನ್, ಲೆಟ್ಸ್ ಸಿ. ರೈಟ್, ಗ್ರೂಪ್ 1 ಅವ್ರಿಗೆ let's see. Whoa, there is 7 of swords and 10 of swords, 10 of pentacles. Whoa, ಕಾಂಬಿನೇಷನ್ಸ್ ತುಂಬಾನೇ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳಲ್ಲ ನಾನು, ಟ್ರಿಕ್ಕಿ ಕಾಂಬಿನೇಷನ್ ಅಂತ ಇದಕ್ಕೊಂದು ನೇಮ್ ಕೊಡ್ತೀನಿ. ಬಿಕಾಸ್ ದರ್ ಇಸ್ 7 of swords and there is 10 of swords and there is 10 of pentacles. Even though this is minor arcana ಆಗಿದ್ದು, ಇದು ನಾರ್ಮಲ್ ಕಾರ್ಡ್ಸ್ ಅಲ್ಲ. 7 of swords with 10 of swords ಅಂದ್ರೆ ದಿಸ್ ಇಸ್ ಅಲ್ಟಿಮೇಟ್ ಡೇಂಜರಸ್ ಕಾರ್ಡ್ಸ್ ಇದು. ಓಕೆ, ಲೆಟ್ಸ್ ಸಿ. ಫಸ್ಟ್ ಕಾರ್ಡ್ 7 of swords ಬಂದಿದೆ, ಇದನ್ನ ಇಗ್ನೋರ್ ಮಾಡೋದೇ ಬೇಡ. ತುಂಬಾ ಜನ ಇಲ್ಲಿ ಅಕ್ವೇರಿಯಸ್, ಕುಂಭರಾಶಿಯವರಿದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ಎಸ್, ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಇದು ಸೋಲ್ಮೇಟಾ, ಟ್ವಿನ್ ಫ್ಲೇಮಾ, ಏನಿದು? ದಿಸ್ ಇಸ್ ಕಾರ್ಮಿಕ್ ಬಾಂಡಿಂಗ್. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ರೈಟ್? ದರ್ ಇಸ್ ಅ ಕಾರ್ಮಿಕ್ ಕನೆಕ್ಷನ್. ಬಿಕಾಸ್ ಓಕೆ, ಲೆಟ್ ಮಿ ಟೆಲ್ ಯು, ಈ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವರೊಂಥರ ಆನ್ ಅಂಡ್ ಆಫ್ ನಿಮ್ಮ ಲೈಫಲ್ಲಿ ಇದ್ದಾರೆ. ಚೆನ್ನಾಗಿ ಒಂದಿನ ಚೆನ್ನಾಗಿ ಟೆಕ್ಸ್ಟ್ ಮಾಡ್ತಾರೆ, ಚೆನ್ನಾಗಿ ಮೆಸೇಜ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ಗೋಸ್ಟ್ ಮೋಡಿಗೆ ಹಾಕೋದು ನಿಮ್ನ. ಅಂದ್ರೆ
ಸಡನ್ ಆಗಿ ಬ್ಲಾಕ್ ಮಾಡೋದು ಅಥವಾ ಸಡನ್ ಆಗಿ ಡಿಸಪಿಯರ್ ಆಗೋದು, ಸಡನ್ ಆಗಿ ನಿಮ್ಮ ಮೆಸೇಜಸ್ ಏನಕ್ಕೂ ರೆಸ್ಪಾಂಡೇ ಮಾಡಲ್ಲ ಆ ಥರ ಮಾಡೋದು. ಆ್ಯಂಡ್ ಸಡನ್ ಆಗಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದವರು ಸಡನ್ ಆಗಿ ಎಲ್ಲೋ ಕಳ್ದು ಹೋಗ್ಬಿಡೋದು, ಆ ಥರ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಬಿಟ್ ಲೈಕ್ ವೆರಿ ಮಚ್ ಆನ್ ಅಂಡ್ ಆಫ್ ಬಾಂಡಿಂಗ್. ಬಿಕಾಸ್ ಒನ್ ಥಿಂಗ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈವನ್ ದೋ ನೀವು ಈ ಜನ್ಮದಲ್ಲಿ ಈ ಒಂದು ಬಾಡಿ ಈ ತರ ಒಂದು ಇರ್ತೀರ, ನಿಮ್ಮ ಲುಕ್ಸ್ ವೈಸ್ ನೀವು ಈ ತರ ನೋಡಕ್ ಇರ್ತೀರಾ, ಓಕೆ, ಬಟ್ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನಾಯ್ತು ಅದೆಲ್ಲ ನಿಮ್ಮ ಈ ಒಂದು ಸೋಲ್ಗೆ ಎಲ್ಲ ನೆನಪಿರತ್ತೆ. ಓಕೆ, ಇಟ್ಸ್ ಜಸ್ಟ್ ದಟ್ ಈ ಒಂದು ಲೈಫಲ್ಲಿ ಒಂದು ಹೊಸ ಮಗುವಾಗಿ ನೀವು ಒಂದು ಜೀವನವನ್ನ ಗಳಿಸಿದಿರ ಬಿಟ್ರೆ, ನಿಮ್ಮ ಒಂದು ಪಾಸ್ಟ್ ಲೈಫ್ದು ಮೆಮೊರಿ ನಿಮ್ಮ ಬಾಡಿ ನಿಮ್ಮ ಮೆದ್ಲಿಗಿರಲ್ಲ ಬಿಟ್ರೆ ಅಂದ್ರೆ ನಿಮ್ಮ ಸೋಲ್, ನಿಮ್ಮ ಆತ್ಮಕ್ಕೆ ಇದ್ದೇ ಇರುತ್ತೆ ಆ ಮೆಮೊರೀಸ್ ಎಲ್ಲ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಇವ್ರ ಜೊತೆ ನಿಮಗೊಂದು ಕಾರ್ಮಿಕ್ ಬಾಂಡಿಂಗ್ ಇದೆ ಅಂದ್ರೆ ಪಾಸ್ಟ್ ಲೈಫಲ್ಲಿ ಡೆಫಿನೆಟ್ಲಿ ನೀವು ಇವ್ರನ್ನ ಮೀಟ್ ಆಗಿದ್ದೀರಾ. ಡೆಫಿನೆಟ್ಲಿ ಪಾಸ್ಟ್ ಲೈಫಲ್ಲಿ ಇಬ್ಬರಲ್ಲಿ ಒಬ್ರು ಇದೇ ತರ ಅರ್ಧಕ್ಕೆ ಬಿಟ್ಟೋಗಿದ್ದಾರೆ, ಮಧ್ಯದಲ್ಲೇ ಈ ಕನೆಕ್ಷನ್ ವರ್ಕ್ ಆಗಲ್ಲ ಅಂತ ಹೋಗಿದ್ದಾರೆ, ಮಧ್ಯದಲ್ಲೇ ಲವ್ ಮಾಡಿಬಿಟ್ಟು ಬಿಟ್ಟೋಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಸೊ ಮೇ ಬಿ ನೀವು ಮತ್ತೆ ಇವಾಗ ಈ ಒಂದು ಲೈಫಲ್ಲಿ ಮೀಟ್ ಆಗಿರೋದು, ಮತ್ತೆ ಇವಾಗ ಈ ಒಂದು ಲೈಫಲ್ಲಿ ಕನೆಕ್ಟ್ ಆಗಿರೋದು ಒಂಥರ ಟು ಟೆಸ್ಟ್, ಈ ಲೈಫಲ್ಲಿ ನಾವು ಆ ಥರ ಮಾಡ್ಕೊಳ್ಳಲ್ಲ, ಈ ಲೈಫಲ್ಲಿ ನಾನು ಮತ್ತೆ ಈ ಪರ್ಸನ್ನ ಬಿಟ್ಟು ಹೋಗಲ್ಲ, ಮತ್ತೆ ನಾನು ಮುಂಚೆ ತಗೊಂಡಿದ್ದೆ ಡಿಸಿಷನ್ ಈ ಲೈಫಲ್ಲೂ ಮತ್ತೆ ನಾನು ಮಾಡಲ್ಲ, ಆ ಥರ ಯೋಚನೆ ಮಾಡ್ತಾ ಇರೋದನ್ನ, ದಟ್ ಈಸ್ ದ ರೀಸನ್ ನೀವು ಈ ಪರ್ಸನ್ ಮೀಟ್ ಆಗಿದ್ದು ಅಂತಾನೆ ಹೇಳ್ಬೋದು, ಗ್ರೂಪ್ 1. ಸೊ ದ ಥಿಂಗ್ ಈಸ್, ನೀವು ಅವರ ಒಂದು ಪಾಸ್ಟ್ ನ ನೋಡಕ್ ಆಗ್ದಾನೆ ಇರಬಹುದು, ಅಥವಾ ನೀವು ಅವರ ಒಂದು ಪಾಸ್ಟ್ ಲೈಫ್ ಸ್ಟೋರಿ, ನಿಮ್ಮಿಬ್ಬರ ಒಂದು ಪಾಸ್ಟ್ ಲೈಫ್ ಸ್ಟೋರಿ ಅದನ್ನ ಡೈರೆಕ್ಟ್ ಆಗಿ ನೋಡಕ್ ಆಗ್ದಾನೆ ಇರ್ಬೋದು. ಬಟ್ ಯಾವಾಗ ನೀವು ಅವ್ರನ್ನ ನೋಡ್ತೀರಾ, ನಿಮ್ಮ ಸೋಲ್, ನಿಮ್ಮ ಆತ್ಮ ಯಾವಾಗ ಅವರ ಒಂದು ಆತ್ಮನ ನೋಡುತ್ತೆ, ಸಡನ್ ಆಗಿ ಅದಕ್ಕೆ ನೆನಪಾಗುತ್ತೆ, ಆಕ್ಚುಲಿ ನಮ್ಮಿಬ್ರದೊಂದು ಕನೆಕ್ಷನ್ ಇತ್ತು, ದೇರ್ ಇಸ್ ಸಮ್ ಪಾಸ್ಟ್ ಸ್ಟೋರಿ ಇದೆ ನಮ್ಮಿಬ್ರದು ವಿಚ್ ಐ ಕ್ಯಾನ್ ನಾಟ್ ಫರ್ಗೆಟ್. ಸೊ ಸೋಲ್ಸ್ ಅದನ್ನ ರೆಕಗ್ನೈಸ್ ಮಾಡುತ್ತೆ ಡೆಫಿನೆಟ್ಲಿ. ಈ ಪರ್ಸನ್ ನನ್ನ ಬಿಟ್ಟೋಗಿದ್ರು ಹೋದ ಜನ್ಮದಲ್ಲಿ, ಈ ಪರ್ಸನ್ ನನ್ನ ಮಧ್ಯೆ ಒಂದು ಕನೆಕ್ಷನ್ ಬ್ರೇಕ್ ಆಗಿತ್ತು ಹೋದ ಜನ್ಮದಲ್ಲಿ, ಈ ತರ ರಿಮೆಂಬರ್ ಮಾಡ್ಕೊಳ್ಳುತ್ತೆ ದ ಮೂಮೆಂಟ್. ಸೊ ದಟ್ ಈಸ್ ಬೈ ಈ ಕಾರ್ಡ್ ನೋಡಿದಾಗ್ಲೇ ನೀವು ಒಂಥರ ಫೀಲ್ ಆಗ್ಬೋದು, ಯಾರೋ ಒಬ್ಬ ಮೋಸ ಮಾಡ್ತಾ ಇರೋದು, ಯಾರೋ ಒಬ್ಬ ಕಳ್ಳಂತರ ಓಡೋಗ್ತಾ ಇರೋದು, ಯಾರೋ ಒಬ್ರು ಸುಳ್ಳು ಹೇಳ್ತಾ ಇರೋದು, ಯಾರೋ ಒಬ್ರು ಮುಂದೆ ಒಂದು ಹಿಂದೆ ಒಂದು ಮಾಡ್ತಾ ಇರೋದು. ಸೊ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ದಿಸ್ ವಿಲ್ ಬಿ ವೆರಿ ಚಾಲೆಂಜಿಂಗ್, ವೆರಿ 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 ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಎಮೋಷನಲ್ ಅಟ್ಯಾಚ್ಮೆಂಟ್ ಆ ಥರ ನೋಡ್ತಾ ಇಲ್ಲ. ಬಟ್ ದ ಥಿಂಗ್ ಈಸ್, ಪಾಸ್ಟ್ ಅಲ್ಲಿ ಮಾಡಿದ ಕರ್ಮ ಈ ಜನ್ಮದಲ್ಲಿ ಅದಕ್ಕೊಂದು ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದು, ಓಕೆ, ಪಾಸ್ಟ್ ಅಲ್ಲಿ ನೀವೇ ಮಾಡಿರ್ಬೋದು ಅಥವಾ ಅವರೇ ತಪ್ಪು ಮಾಡಿರ್ಬೋದು, ಬಟ್ ಈ ಜನ್ಮದಲ್ಲಿ ಒಂದು ಲಾಂಗ್ ಟರ್ಮ್ ಅನ್ನೋದಕ್ಕಿಂತ ಮಾಡಿದ ತಪ್ಪಿಗೆ ಒಂದು ಪಶ್ಚಾತ್ತಾಪ ಅಂತಾನೆ ಹೇಳಕ್ಕಾಗಲ್ಲ, ಒಂದು ಕಾಂಪ್ರಮೈಸ್ ತರ ಆಗೋದು, ಅಥವಾ ಯಾರು ಏನ್ ಮಾಡಿದ್ರು ಪಾಸ್ಟ್ ಅಲ್ಲಿ ಅದನ್ನ ಮತ್ತೆ ಈ ಒಂದು ಜನ್ಮದಲ್ಲಿ ಕೊಟ್ಬಿಟ್ಟು ಹೋಗೋದು. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಅ ವೆರಿ ಕಾಂಪ್ಲೆಕ್ಸ್, ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇದು ಲವ್ವಿ ಡವ್ವಿ ಫುಲ್ ರೊಮ್ಯಾಂಟಿಕ್ ಆ ಥರ ಆಗಿರಲ್ಲ. ಇದೊಂಥರ ಕಾಂಪ್ಲೆಕ್ಸ್ ಅಂಡ್ ಚಾಲೆಂಜಿಂಗ್ ರಿಲೇಶನ್ಶಿಪ್ ಆಗಿರುತ್ತೆ ಈ ಪರ್ಸನ್ ಜೊತೆ. ಅಷ್ಟು ಈಸಿಯಾಗಿ ನಿಮಗೆ ಒಂದಾಗೋದಕ್ಕೂ ಬಿಡಲ್ಲ, ಅಷ್ಟು ಈಸಿಯಾಗಿ ನಿಮಗೆ ಓವರ್ಲಿ ಕನೆಕ್ಟ್ ಆಗೋದಕ್ಕೂ ಬಿಡಲ್ಲ ಅನ್ಬೋದು. ಬಿಕಾಸ್ ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ, ಸೋಲ್ ಬಿಸ್ನೆಸ್, ಇಟ್ ಈಸ್ ನಾಟ್ ಈ ಜನ್ಮದ ಬಿಸ್ನೆಸ್ ಅಲ್ಲ ಇದು, ಹೋದ ಜನ್ಮದಾಗಿರ್ಬೋದು, ಅದಕ್ಕೂ ಮುಂಚೆ ಜನ್ಮದಾಗಿರ್ಬೋದು, ಲೈಕ್ ಅನ್ಫಿನಿಶ್ಡ್ ಬಿಸ್ನೆಸ್ ನಿಮ್ಮಿಬ್ರು ಮಧ್ಯದಲ್ಲಿದೆ. ಅದಕ್ಕೆ ಮೇ ಬಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಡೆಫಿನೆಟ್ಲಿ ಇವರು ಒಂದಲ್ಲ ಎರಡು ಸತಿ ಸಿಕ್ಕಾಕೊಂಡಿದ್ದಾರೆ, ಅಥವಾ ಯಾರೋ ಒಬ್ರು ಇಲ್ಲಿ ಮೋಸ ಮಾಡಿದ್ದಾರೆ. ಈವನ್ ದೋ ನೀವು ಅವ್ರ ಬಗ್ಗೆ ಗೊತ್ತಿರ್ಬೋದು ನಿಮಗೆ, ಈವನ್ ದೋ ನಿಮಗೆ ಅರ್ಥ ಆಗಿದೆ ನಿಮ್ಮಿಬ್ರು ಕನೆಕ್ಷನ್ ವರ್ಕೌಟ್ ಆಗೋದಕ್ಕೆ ಆಗಲ್ಲ, ನಿಮಗೆ ಅರ್ಥ ಆಗಿದೆ ನಿಮ್ಮಿಬ್ರು ಮಧ್ಯೆ ಅಷ್ಟು ಚೆನ್ನಾಗಿ ಫ್ಯೂಚರ್ನ ಇವಾಗಲೇ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ. ಬಟ್ ಸ್ಟಿಲ್ ನಿಮಗೆ ಇವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ. ನಿಮಗೆ ಗೊತ್ತು ದೇರ್ ಸಮಥಿಂಗ್ ರಾಂಗ್ ಅಂತ, ಬಟ್ ಸ್ಟಿಲ್ ನೀವು ಈ ಪರ್ಸನ್ ಮರೆಯೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆಫ್ ದ ಕಾರ್ಮಿಕ್ ಬಾಂಡಿಂಗ್, ಆ ಒಂದು ಸೋಲ್ ಬಿಸ್ನೆಸ್ ಅಥವಾ ಸೋಲ್ ಕನೆಕ್ಷನ್ ಅಂತ ಏನು ಹೇಳ್ತೀವಿ, ಅದೊಂದು ಇರೋದಕ್ಕೇನೆ ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ.
ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಇಟ್ಸ್ ಮೋರ್ ಲೈಕ್ ಒಂಥರ ಸೋಲ್ಸ್, ಆತ್ಮಗಳು ಕಾಂಟ್ರಾಕ್ಟ್ ಮಾಡ್ಕೊಂಡಿದೆ, ನಾವು ಮತ್ತೆ ಸಿಗೋಣ, ಮತ್ತೆ ಸರಿ ಮಾಡ್ಕೊಳ್ಳೋಣ, ಏನೆಲ್ಲ ಮೋಸ ಆಯ್ತು ಅಥವಾ ಬೇರೆ ಜನರಿಂದ ನಮಗೇನು ಮೋಸ ಆಯ್ತು, ಏನೇ ಒಂದಾಗಿರ್ಬೋದು, ಮತ್ತೆ ನಾವು ಅದೆಲ್ಲದಕ್ಕೂ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ಸೊ ಇಟ್ಸ್ ಮೋರ್ ಲೈಕ್, ಇಟ್ಸ್ ನಾಟ್ ದಟ್ ನಿಮಗೆ ಗೊತ್ತು ಈ ಪರ್ಸನ್ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡೋದಕ್ಕಾಗಲ್ಲ, ಕಂಪ್ಲೀಟ್ಲಿ ವರ್ತ್ ಇಲ್ಲ ಅವರು ಅಂತ, ಬಟ್ ಕಂಪ್ಲೀಟ್ ಆಗಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ನಿಮಗೆ. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ವೆರಿ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲಿ ಇದ್ದೀರಾ ಗೈಸ್, ವೆರಿ 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 ಕಾಂಪ್ಲಿಕೇಟೆಡ್. ದೇರ್ ಇಸ್ 10 of swords. ನನಗೇನೋ ಒಂಥರ ಫೀಲ್ ಆಗ್ತಾ ಇದೆ, ಕರೆಂಟ್ ಸಿಚುವೇಶನ್ ಅಲ್ಲೂ ಕೂಡ ನೀವೇನೋ ಇವ್ರ ಜೊತೆ ಹೈಡ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಮೇ ಬಿ ಅವರೇನೋ ನಿಮ್ ಜೊತೆ ಹೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಅಥವಾ ಅವರು ಇಬ್ರಲ್ಲಿ ಒಬ್ರು ಏನೋ ಹೈಡ್ ಮಾಡ್ತಾ ಇದ್ದೀರಾ, ಇಬ್ರು ಬಗ್ಗೆ ಅಥವಾ ಕನೆಕ್ಷನ್ ಬಗ್ಗೆನಾ, ಪಾಸ್ಟ್ ಬಗ್ಗೆನಾ, ರಿಯಲ್ ಲೈಫ್ ಬಗ್ಗೆ, ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ಏನೋ ಹೈಡ್ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ. ಲೆಟ್ಸ್ ಸಿ, ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡೋಣ. ವಾವ್, there is 10 of swords. ಸೊ ಡೆಫಿನೆಟ್ಲಿ ಆಲ್ರೆಡಿ ನಿಮ್ಮಿಬ್ರು ಮಧ್ಯೆ ಒಂದು ಎಂಡಿಂಗ್ ಆಗೋಗ್ಬಿಟ್ಟಿದೆ. ಪ್ರಾಬಬ್ಲಿ ತುಂಬಾ ಜನ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಕೇಳ್ತಾ ಇದ್ದೀರಾ. ಆಲ್ರೆಡಿ ತುಂಬಾ ಜನ ಯಾರು ನಿಮಗೆ ಮೋಸ ಮಾಡಿದ್ರು, ಯಾರು ನಿಮ್ಮ ಟ್ರಸ್ಟ್ ಬ್ರೇಕ್ ಮಾಡಿದ್ರು, ಯಾವ ಕನೆಕ್ಷನ್ ನಿಮಗೆ ತುಂಬಾ ಹರ್ಟ್ ಮಾಡಿತ್ತು, ಹರ್ಟ್ ಆಗ್ಬಿಟ್ಟು ಎಂಡ್ ಮಾಡಿದ್ರಿ, ಅದೇ ಕನೆಕ್ಷನ್ ಬಗ್ಗೆ ಮತ್ತೆ ಕೇಳ್ತಾ ಇದ್ದೀರಾ. ಮೇ ಬಿ ದ ಥಿಂಗ್ ಈಸ್, ಮುಂಚೆ ನಾನು ಹೇಳ್ದಂಗೆನೆ, ಈವನ್ ದೋ ಇವ್ರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡಕ್ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಅವರಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಬಟ್ ಸ್ಟಿಲ್ ಅವರಿಂದ ಏನೋ ಅವ್ರನ್ನ ಬಿಟ್ಟು ಮುಂದೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋದು, ಅದೆಲ್ಲ ನಿಮಗೆ ಆಗ್ತಾ ಇಲ್ಲ, ತುಂಬಾ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಎಸ್, ತುಂಬಾ ಜನ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ತುಂಬಾ ಜನ ಆಲ್ರೆಡಿ ಒಂದು ಎಂಡಿಂಗ್ ನೋಡ್ಬಿಟ್ಟಿದ್ರ ಈ ಕನೆಕ್ಷನ್ ಅಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ದಟ್ಸ್ ಸ್ಟ್ರೇಂಜ್ ಅಂತಾನೆ ಹೇಳ್ಬೋದು, ಬಿಕಾಸ್ 10 of swords ಬಂದಿದೆ. ಸೊ ಡೆಫಿನೆಟ್ಲಿ ದ ಥಿಂಗ್ ಈಸ್, ನಿಮಗೆ ಇದನ್ನ ಎಂಡ್ ಮಾಡಿಬಿಟ್ಟು ಮೂವ್ ಆನ್ ಆಗಬೇಕು, ನಿಮಗೆ ಅವ್ರನ್ನ ಕಂಪ್ಲೀಟ್ ಆಗಿ ಮರ್ತು ಬಿಟ್ಟು ಮೂವ್ ಆನ್ ಆಗಬೇಕು. ಬಟ್ ಅದು ಆಗ್ತಾ ಇಲ್ಲ, ಬಿಕಾಸ್ ತುಂಬಾ ಪೇನ್ ಆಗಿದೆ ನಿಮಗೆ. ಈ ರಿಲೇಶನ್ಶಿಪ್ ನಿಮಗೆ ತುಂಬಾನೇ ಕಷ್ಟ ಆಗಿದೆ ಡೀಲ್ ಮಾಡೋದಕ್ಕೆ. ಈ ರಿಲೇಶನ್ಶಿಪ್ ನಿಮಗೆ ತುಂಬಾನೇ ಹರ್ಟ್ ಮಾಡಿದೆ, ಫಸ್ಟ್ ಆಫ್ ಆಲ್ ಎಮೋಷನಲಿ. ಮತ್ತೆ ಇವ್ರ ಬಗ್ಗೆ ಮತ್ತೆ ಮೇ ಬಿ ಇವ್ರು ಟ್ರೈ ಮಾಡ್ತಾ ಇರ್ಬೋದು ನಿಮ್ಮನ್ನ ರೀಕನೆಕ್ಟ್ ಆಗೋದಕ್ಕೆ, ಮತ್ತೆ ನಿಮ್ಮನ್ನ ಮಾತಾಡ್ಸೋದಕ್ಕೆ, ಮತ್ತೆ ನಿಮ್ಮ ಲೈಫಲ್ಲಿ ಬರೋದಕ್ಕೆ. ಬಟ್ ಇಟ್ ಲುಕ್ಸ್ ಲೈಕ್ ನೀವು ರೆಡಿ ಇಲ್ಲ, ಬಿಕಾಸ್ ಮತ್ತೆ ಆ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಮತ್ತೆ ಆ ಒಂದು ಕಷ್ಟದ ಲೈಫ್ ಸ್ಟೈಲ್ನ ಈ ಪರ್ಸನ್ ಜೊತೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಮತ್ತೆ ನಿಮಗೆ ನೀವೇ ಹರ್ಟ್ ಮಾಡೋದಕ್ಕೆ ಎಲೋ ಮಾಡೋದು, ನೀವು ರೆಡಿ ಇಲ್ಲ. ಬಿಕಾಸ್ ಎಟ್ ಸಮ್ ಮೂಮೆಂಟ್ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ತುಂಬಾ ಹರ್ಟ್ ಮಾಡಿದ್ದಾರೆ. ಇವ್ ಯಾವಾಗ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಲ್ವಾ, ಇಟ್ಸ್ ನಾಟ್ ದಟ್ ನಿಮ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೋಡ್ತಾ ಇಲ್ಲ. ಐ ಆಮ್ ನಾಟ್ ಫೀಲಿಂಗ್ ಇಟ್. ನಿಮ್ಮನ್ನೇ ಪ್ರಯಾರಿಟೈಸ್ ಮಾಡೋದು, ನಿಮ್ಮ ಡ್ರೀಮ್ಸ್ನ ಪ್ರಯಾರಿಟೈಸ್ ಮಾಡೋದು, ನಿಮ್ಮ ವಿಶಸ್ಗೆ ಇಂಪಾರ್ಟೆನ್ಸ್ ಕೊಡೋದು, ಇದೆಲ್ಲ ಅವ್ರು ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ನಿಮ್ನ ಒಂದು ಸೆಕೆಂಡ್ ಚಾಯ್ಸ್ ತರ ನೋಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಕಾದಾಗ ನಿಮ್ನ ಮಾತಾಡ್ಸಿದ್ದಾರೆ, ಅವ್ರಿಗೆ ಬೇಕಾದಾಗ ನಿಮಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ದ ಥಿಂಗ್ ಈಸ್, ಇವ್ರನ್ನ ಕಂಪ್ಲೀಟ್ ಆಗಿ ಮರೆಯೋದು ನಿಮಗೆ ಕಷ್ಟ ಆಗ್ತಾ ಇದೆ. ಬಟ್ ಇವ್ರನ್ನ ಮತ್ತೆ ಹಚ್ಕೊಂಡ್ರೆ ನಿಮ್ ಲೈಫಲ್ಲಿ ಒಂಥರ ಪೀಸ್ ಅನ್ನೋದು ಹೋಗ್ಬಿಡುತ್ತೆ, ನೆಮ್ಮದಿ ಅನ್ನೋದು ಹೋಗ್ಬಿಡುತ್ತೆ ಅನ್ನೋದೊಂದು ಥಾಟ್ ಡೆಫಿನೆಟ್ಲಿ ನಿಮ್ಮ ಮೈಂಡಲ್ಲಿ ಇದೆ. ಸೊ ಇಟ್ ಲುಕ್ಸ್ ಲೈಕ್ ಇಲ್ಲಿ ಯಾರೋ ಒಬ್ರು ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದ್ದೀರಾ. ಡೆಫಿನೆಟ್ಲಿ ದಿಸ್ ಇಸ್ ಯು, ಗ್ರೂಪ್ 1. ತುಂಬಾ ಟಯರ್ಡ್ ಆಗೋಗ್ಬಿಟ್ಟಿದೆ, ತುಂಬಾ ಸಾಕಾಗೋಗ್ಬಿಟ್ಟಿದೆ ಈ ಪರ್ಸನ್ ಇಂದ ನಿಮಗೆ. ಬಿಕಾಸ್ ಅವ್ರು ಹೇಳಿದ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾರೆ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕಾರೆ ಪ್ರಾಬಬ್ಲಿ ತುಂಬಾ ಪ್ರಾಮಿಸಸ್ ಮಾಡಿದ್ರು, ನಾನು ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ಹಂಗ್ ನೋಡ್ಕೊಂತೀನಿ, ಏನು ಮಾಡ್ಲಿಲ್ಲ. ಬಟ್ ಆಲ್ ಆಫ್ ಅ ಸಡನ್ ಕನೆಕ್ಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನಿಮ್ನ ಕಂಪ್ಲೀಟ್ ಆಗಿ ಬಿಟ್ಟು ಹೋಗ್ಬಿಟ್ಟಿದ್ರು. ಆಲ್ ಆಫ್ ಅ ಸಡನ್ ಮಿಕ್ಸ್ಡ್ ಸಿಗ್ನಲ್ ಕೊಟ್ಟಿದ್ರು, ಆಲ್ ಆಫ್ ಅ ಸಡನ್ ಬ್ಲಾಕ್ ಮಾಡ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡಿದ್ರೆ
ದ ಥಿಂಗ್ ಈಸ್ ಇವಾಗ ನೀವು ಆಲ್ಮೋಸ್ಟ್ ಗಿವ್ ಅಪ್ ಮಾಡ್ಬಿಟ್ಟಿದ್ದೀರಾ ಅವ್ರ ಮೇಲೆ. ಅವ್ರನ್ನ ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಚೆಕ್ ಮಾಡ್ತಾ ಇಲ್ಲ ನೀವು. ಅವ್ರ ಲೈಫಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಆ ಕ್ಯೂರಿಯಾಸಿಟಿನೇ ಹೋಗ್ಬಿಟ್ಟಿದೆ. ದ ಥಿಂಗ್ ಈಸ್ ನೀವು ಆಲ್ಮೋಸ್ಟ್ ಲೈಕ್ ಗಿವ್ ಅಪ್ ಮಾಡ್ಬೇಕು ಆ ಥರ ಒಂದು ಥಾಟಲ್ಲಿ ಇದ್ದೀರಾ. ಆ್ಯಂಡ್ ಯಾವಾಗೆಲ್ಲ ಅವ್ರು ಮೆಸೇಜ್ ಮಾಡ್ತಾರೆ ಅಥವಾ ಲೇಟ್ ನೈಟ್ ಮೆಸೇಜ್ ಮಾಡ್ತಾರೆ, ನೀವು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಆಲ್ಮೋಸ್ಟ್ ಗಿವ್ ಅಪ್ ಮಾಡಿಬಿಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಬಿಕಾಸ್ ದ ಥಿಂಗ್ ಈಸ್ ನೀವು ಮತ್ತೆ ಆ ಪೇಯ್ನ್ ಬೇಕು ಅದನ್ನು ಚೂಸ್ ಮಾಡ್ತಾ ಇಲ್ಲ. ನೀವು ಇವಾಗ ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಎಮೋಷ್ನಲ್ ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಕಂಪ್ಲೀಟಾಗಿ ಹೀಲ್ ಆಗೋಣ, ಕಂಪ್ಲೀಟಾಗಿ ಮರ್ತ್ಬಿಟ್ಟು ಮೂವ್ ಆನ್ ಆಗೋಣ, ನನಗೆ ಆಗ್ತಾ ಇಲ್ಲ, ಅದು ಅದರಿಂದ ಪೇಯ್ನ್ ಆಗ್ತಾ ಇದೆ, ಈ ಥರ ಯೋಚನೆ ಮಾಡ್ತಿದ್ದಾರೆ. ದಟ್ಸ್ ರಿಯಲಿ ಗುಡ್. ಬಿಕಾಸ್ ಒನ್ ಥಿಂಗ್ ನೀವು ರಿಯಲೈಸ್ ಮಾಡ್ಕೊಂಡಿದ್ದೀರಾ. ಇಲ್ಲೆಲ್ಲೂ ಎಮೋಷನಲ್ ಕಾರ್ಡ್ಸೇ ಬಂದಿಲ್ಲ ನಮಗೆ. ಒನ್ ಥಿಂಗ್ ಇಲ್ಲಿ ನೀವು ರಿಯಲೈಸ್ ಮಾಡಿದ್ದೀರಾ, ಈ ಪರ್ಸನ್ ಯಾವತ್ತೂ ನಿಮಗೆ ಎಮೋಷ್ನಲಿ ಅವೈಲೇಬಲ್ ಆಗಿರಲಿಲ್ಲ. ಯಾವತ್ತೂ ನಿಮಗೆ ಕಷ್ಟ ಅಂದಾಗ ಇವರು ಸಹಕರಿಸಕ್ ಬರಲಿಲ್ಲ. ಆ್ಯಂಡ್ ನಿಮಗೆ ಅರ್ಥ ಆಗಿದೆ ಗ್ರೂಪ್ ಒನ್. ದ ಥಿಂಗ್ ಈಸ್ ಯು ಡಿಸರ್ವ್ ಮೋರ್. ನೀವು ನಿಮ್ಮ ಲೈಫಲ್ಲಿ ಇನ್ನೂ ಒಂದು ಬೆಟರ್ ಪರ್ಸನ್, ಬೆಟರ್ ಕನೆಕ್ಷನ್ನ ಡಿಸರ್ವ್ ಮಾಡ್ತೀರಾ ಅನ್ನೋದನ್ನ ನೀವು ರಿಯಲೈಸ್ ಮಾಡ್ಕೊಂಡಿದ್ದೀರಾ. ಮೇ ಬಿ ದ ಥಿಂಗ್ ಇಸ್ ದಟ್ ಈಸ್ ಅ ರೀಸನ್ ಮೂವ್ ಆನ್ ಆಗ್ತಾ ಇದ್ದೀರಾ, ಟ್ರೈ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ನೀವು ಈ ಪರ್ಸನ್ ಏನೋ ಮೂವ್ ಆನ್ ಆಗಬೇಕು ಅಂತ. ಬಟ್ ದ ಥಿಂಗ್ ಈಸ್ ಆಗ್ತಾ ಇಲ್ಲ ನಿಮಗೆ. ಮೇ ಬಿ ದಟ್ ಈಸ್ ದ ರೀಸನ್ ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಕ್ವೆಶನ್ಸಿಗೆ ಆನ್ಸರ್ ಹುಡುಕ್ತಾ ಇದ್ದೀರಾ. ನಿಮಗೆ ಯಾಕೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಸೋಲ್ಸ್ ಇಬ್ರದ್ದು ಆತ್ಮಗಳದ್ದು ಸಮ್ ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ, ರೈಟ್? ಮೇ ಬಿ ಯು ಹ್ಯಾವ್ ಟು ಆ ಒಂದು ಲೆಸನ್ನ ಕಲೀಲೇಬೇಕು. ಬಟ್ ಐ ಫೀಲ್ ನೀವು ಮೆಂಟಲಿ ಒಂಥರ ಆಲ್ಮೋಸ್ಟ್ ಗಿವ್ ಅಪ್ ಮಾಡಿಬಿಟ್ಟಿದ್ದೀರಾ ಈ ಪರ್ಸನ್ ಬಗ್ಗೆ. ಇಟ್ಸ್ ನಾಟ್ ದಟ್ ಯಾವುದೋ ಒಂದು ಸೈನ್ಸಿಗೋಸ್ಕರ ಹುಡುಕ್ತಾ ಇಲ್ಲ ನೀವು. ದ ಥಿಂಗ್ ಈಸ್ ನೀವು ನನಗೆ ಯಾವುದೇ ರೀತಿ ಆಪರ್ಚುನಿಟಿನೂ ಬೇಡ ಈ ಪರ್ಸನ್ನ ಕನೆಕ್ಟ್ ಆಗೋದು, ಮೀಟ್ ಆಗೋದು. ದ ಥಿಂಗ್ ಈಸ್ ನನಗೆ ಮೂವ್ ಆನ್ ಆಗಬೇಕು ಲೈಫಲ್ಲಿ, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ದಿ ಎಂಪ್ರೆಸ್, ಯು ಆರ್ ಲುಕಿಂಗ್ ಫಾರ್ ಸಮಥಿಂಗ್ ನ್ಯೂ. ಐ ಫೀಲ್ ಲೈಕ್ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸೆಲ್ಫ್ ಲವ್ ಜಾಸ್ತಿ ಆಗಿದೆ. ನಿಮಗೆ ಯಾರು ಪ್ರಯಾರಿಟೈಸ್ ಕೊಡ್ತಾ ಇದ್ದಾರೆ ಅವ್ರಿಗೆ ನೀವು ಪ್ರಯಾರಿಟೈಸ್ ಕೊಡ್ತಾ ಇದ್ದೀರಾ, ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ. ನಿಮ್ಮ ಒಂದು ಮೆಂಟಲ್ ಗ್ರೋತಿಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತ್ರ ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ. ಐ ಫೀಲ್ ಇವಾಗ ಕಂಪ್ಲೀಟ್ ಆಗಿ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಫಿಸಿಕಲ್ ಲುಕ್ ಆಗಿರ್ಬೋದು, ಟೇಕಿಂಗ್ ಕೇರ್ ಆಫ್ ಯೋರ್ ಸೆಲ್ಫ್, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಆ್ಯಂಡ್ ನಿನ್ನ ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ. ಬಿಕಾಸ್ ದ ಥಿಂಗ್ ಈಸ್ ಯಾವಾಗ ನೀವು ಈ ಪರ್ಸನ್ ಜೊತೆ ಇದ್ರಿ ಅಲ್ವಾ, ಈ ಪರ್ಸನ್ ಒಂಥರ ನಿಮ್ಮನ್ನ ತುಂಬ ನೆಗೆಟಿವ್ ವೇಯಲ್ಲಿ ನೋಡ್ಕೊಂಡಿದ್ದಾರೆ, ತುಂಬ ನೆಗೆಟಿವಿಟಿ ನಿಮ್ಮ ಪರ್ಸ್ನಾಲಿಟಿಗೆ ತುಂಬಿಸ್ಬಿಟ್ಟಿದ್ದಾರೆ ಅನ್ನೋದನ್ನೇ ನೋಡ್ತಾ ಇದ್ದೀನಿ. ಬಟ್ ಯು ಆರ್ ನಾಟ್ ರೆಡಿ ಫಾರ್ ಇಟ್ ಎನಿ ಮೋರ್. ನಿಮಗೆ ಎಂಡ್ ಮಾಡಿಬಿಟ್ಟು ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಐ ಫೀಲ್ ಜಸ್ಟ್ ಗೋ ಫಾರ್ ಇಟ್. ಬಿಕಾಸ್ ಲೆಸನ್ ಕಲ್ತಿದ್ದೀರಾ, ಪಾಠ ಕಲ್ತಿದ್ದೀರಾ. ಬಟ್ ಇವಾಗ ನಿಮ್ಮನ್ನ ನೀವು ಚೂಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಚೂಸ್ ಯುವರ್ ಹ್ಯಾಪಿನೆಸ್. ಈ ಪರ್ಸನ್ ಹ್ಯಾಪಿನೆಸ್ನ ಚೂಸ್ ಮಾಡ್ತಾ ಹೋದ್ರೆ, ನೀವು ಈ ಪರ್ಸನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ರೆ, ಅವ್ರು ಮತ್ತೆ ಮತ್ತೆ ನಿಮ್ಮನ್ನ ಯೂಸ್ ಮಾಡ್ಕೊತಾರೆ ಬಿಟ್ರೆ, ಇಟ್ಸ್ ನಾಟ್ ದಟ್ ನಿಮಗೇನೋ ಒಂದು ಹೆಲ್ಪ್ ಮಾಡ್ತಾರೆ, ನಿಮಗೇನೋ ಸಪೋರ್ಟ್ ಮಾಡ್ತಾರೆ ಅಂತ. ದಟ್ ಈಸ್ ನಾಟ್ ದ ಸಿಚುವೇಶನ್ ಹಿಯರ್. ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಗ್ರೋತ್ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ, ನಿಮ್ಮ ಒಂದು ಹ್ಯಾಪಿನೆಸ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ. ವೋ, ದೇರ್ ಈಸ್ 10 ಆಫ್ ಪೆಂಟಕಲ್ಸ್. ಎಷ್ಟು ಟೆನ್ಸ್ ಬಂದಿದೆ ಇಲ್ಲಿ. ಐ ಫೀಲ್ ಲೈಕ್ ಯಾವಾಗ ಈ ಟ್ರಾನ್ಸ್ಫಾರ್ಮೇಶನ್ ನೀವು ಓಕೆ ಅಂತೀರಾ, ಯಾವಾಗ ನೀವು ಫೈನಲಿ ಈ ಪರ್ಸನ್ನ ಬಿಟ್ಟು ಮುಂದೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವಾಗ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ. ಅವಾಗ ನಿಮ್ಮ ಲೈಫಲ್ಲಿ ಆ್ಯಕ್ಚುಲಿ ನೀವು ಯಾವಾಗ ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಗ್ರೋತ್ ಬಗ್ಗೆ ಫೋಕಸ್ ಮಾಡ್ತೀರಾ, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಫೋಕಸ್ ಮಾಡ್ತೀರಾ, ಐ ಫೀಲ್ ಅವಾಗ ನೀವು ಒಂದು ರೈಟ್ ಪರ್ಸನ್ನ ಮೀಟ್ ಆಗೋದು, ಒಂದು ರೈಟ್ ಕನೆಕ್ಷನ್ನ ಮೀಟ್ ಆಗೋದು. ಸೊ ತುಂಬ ಜನ ಲವ್ ಮ್ಯಾರೇಜ್ ಬಿಟ್ಟು ಅರೇಂಜ್ ಮ್ಯಾರೇಜ್ ಕಡೆ ಹೋಗೋ ಪಾಸಿಬಿಲಿಟೀಸ್ ಇದೆ. ಫ್ಯಾಮಿಲಿಯಿಂದ ನಿಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರೋ ಪಾಸಿಬಿಲಿಟೀಸ್ ಇದೆ. ಅಥವಾ ಬಿಗ್ ಸರ್ಕಲ್ ಇಂದ ನಿಮಗೆ ಒಂದು ಒಳ್ಳೆ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಪಾಸಿಬಿಲಿಟೀಸ್ ಇದೆ. ಐ ಫೀಲ್ ಈ ಒಂದು ಬ್ರೇಕ್ ಈ ಪರ್ಸನ್ ಜೊತೆ ವೆರಿ ಮಚ್ ನೀಡೆಡ್. ಈ ಪರ್ಸನ್ ಎಷ್ಟೇ ಆನ್ ಆ್ಯಂಡ್ ಆಫ್ ಇದ್ರು, ನೀವು ಯಾವಾಗಲೂ 100% ಅವೈಲೇಬಿಲಿಟಿ ನೀವು ಇದ್ರೆ ಅವ್ರು ಬಂದಾಗೆಲ್ಲ ನೀವು ಮಾತಾಡ್ಸೋದು, ಅವ್ರು ಮೆಸೇಜ್ ಮಾಡಿದಾಗೆಲ್ಲ ರೆಸ್ಪಾಂಡ್ ಮಾಡಿದ್ರೆ ನಿಮ್ಮನ್ನ ಗ್ರಾಂಟೆಡ್ ಆಗಿ ತೊಗೊತಾರೆ. ಎಟ್ ದ ಸೇಮ್ ಟೈಮ್ ನಿಮಗೆ ನೆಕ್ಸ್ಟ್ ಟೈಮ್ ಹರ್ಟ್ ಮಾಡೋದ್ರಲ್ಲೂ ಅವ್ರು ಯೋಚನೆ ಮಾಡಲ್ಲ. ಐ ಫೀಲ್ ಯಾವಾಗ ನೀವು ಪಾಸ್ಟ್ ಯೋಚನೆ ಮಾಡ್ದೇ ಫ್ಯೂಚರ್ ಯೋಚನೆ ಮಾಡ್ತೀರಾ ಅಲ್ವಾ, ಆವಾಗ ಒಂದು
ನ್ಯೂ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ, ಒಂದು ಪೊಟೆನ್ಷಿಯಲ್ ಪರ್ಸನ್ನ ಅಟ್ರಾಕ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಐ ಫೀಲ್ ವೆರಿ ಸೂನ್, ಐ ಡೋಂಟ್ ನೋ ನನಗೆ ಯಾಕೆ ಈ ಮೆಸೇಜ್ ಬರ್ತಾ ಇದೆ ಅಂತ. ಐ ಫೀಲ್ ನೀವು ವಿತಿನ್ ನೆಕ್ಸ್ಟ್ 10 ಮಂತ್ಸ್ ನಿಮಗೆ ನಿಮ್ಮದೇ ಆದ ಒಂದು ಹೋಮ್ ಇರುತ್ತೆ. ಅಂದರೆ ನಿಮ್ಮ ಸ್ವಂತದ್ದು. ಇಟ್ಸ್ ನಾಟ್ ನಿಮ್ಮ ಫ್ಯಾಮಿಲಿ ನಿಮಗೆ ಕೊಡಿಸೋದಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಕೊಡಿಸೋದಲ್ಲ, ನಿಮ್ಮದೇ ಸ್ವಂತ ಮನೆ ಇರುತ್ತೆ. ಬಿಕಾಸ್ ದ ಥಿಂಗ್ ಈಸ್, ಫ್ರಮ್ ನೌ ಆನ್ ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಫ್ಯೂಚರ್ ಸೆಕ್ಯೂರಿಟಿಗೆ ಫೋಕಸ್ ಮಾಡ್ತೀರಾ, ಸೊ ದಟ್ ನೀವು ಯಾರ ಮೇಲೂ ಡಿಪೆಂಡೆಂಟ್ ಆಗಬಾರ್ದು ಅಂತ. ಸೊ ಇಟ್ಸ್ ಮೋರ್ ಲೈಕ್, ನಾನು ಏನು ನೋಡ್ತಾ ಇದ್ದೀನಿ, ಒಂದ್ಸತಿ ಈ ಪರ್ಸನ್ನ ಗಿವ್ ಅಪ್ ಮಾಡಿದ್ರೆ ಯು ವಿಲ್ ಫೈಂಡ್ ರೈಟ್ ಪರ್ಸನ್, ಯು ವಿಲ್ ಅಟ್ರಾಕ್ಟ್ ರೈಟ್ ಪರ್ಸನ್ ಯಾವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ. ಆ್ಯಂಡ್ ದ ಬೆಸ್ಟ್ ಮೆಸೇಜ್ ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಯು ಹ್ಯಾವ್ ಟು ಲೆಟ್ ದಿಸ್ ಹ್ಯಾಪನ್. ಅಂದರೆ ನೀವು ಇವ್ರನ್ನ ಬಿಡೋದಕ್ಕೆ ರೆಡಿ ಇಲ್ಲ, ನೀವು ಇವ್ರನ್ನ ಮರೆಯೋದಕ್ಕೇ ರೆಡಿ ಇಲ್ಲ. ನೀವು ಎಷ್ಟೇ ಕಷ್ಟ ಆದರೂ ಇವರೇ ಬೇಕು, ಅಥವಾ ಇವ್ರ ಬಗ್ಗೆನೇ ಯೋಚನೆ ಆಗ್ತಾ ಇದೆ, ನನಗೆ ಮೂವ್ ಆನ್ ಆಗ್ತಾ ಇಲ್ಲ, ಹಿಂಗೆಲ್ಲ ಅನ್ಕೊತಾ ಇದ್ದೀರಾ. ಬಟ್ ಯಾವಾಗ ನೀವು ಹೀಲಿಂಗ್ ಮೇಲೆ ಆ್ಯಕ್ಚುಲ್ ಆಗಿ ವರ್ಕ್ ಮಾಡ್ತೀರಲ್ವ, ದಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಯು ಟು ಮೂವ್ ಆನ್, ಟು ಫೈಂಡ್ ದ ಬೆಸ್ಟ್ ಲೈಫ್ ಫಾರ್ ಯೋರ್ ಸೆಲ್ಫ್. ದರ್ ಈಸ್ ಕಿಂಗ್ ಆಫ್ ಕಪ್ಸ್. ಒಂದು ಎಮೋಷ್ನಲಿ ಅವೈಲೇಬಲ್ ಇರುವ ಒಂದು ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ, ಗ್ರೂಪ್ 1 ವಿತೌಟ್ ಎನಿ ಡೌಟ್. ಬಟ್ ಈ ಪರ್ಸನ್ನ ಗಿವ್ ಅಪ್ ಮಾಡಬೇಕು. ಆಲ್ರೆಡಿ ಎಂಡ್ ಆಗಿದೆ ರಿಲೇಶನ್ಶಿಪ್, ಆಲ್ರೆಡಿ ಇವ್ರು ತುಂಬ ಹರ್ಟ್ ಮಾಡಿದ್ದಾರೆ, ಆಲ್ರೆಡಿ ಇವರ ಒಂದು ಫೇಸ್ನ ತೋರಿಸಿದ್ದಾರೆ ಕೂಡ. ಬಟ್ ಐ ಡೋಂಟ್ ನೋ ನೀವು ಯಾಕೆ ಈ ಹೀಲಿಂಗ್ ಮೇಲೆ ವರ್ಕ್ ಮಾಡ್ತಾ ಇಲ್ಲ ಅಂತ. ಯು ನೀಡ್ ಟು ವರ್ಕ್ ಆನ್ ಹೀಲಿಂಗ್. ನಿಮ್ಮ ಮೇಲೆ ಫೋಕಸ್ ಮಾಡಿ, ನಿಮ್ಮ ಗ್ರೋತ್ ಮೇಲೆ ಫೋಕಸ್ ಮಾಡಿ, ಹಳೆದನ್ನ ಎಂಡ್ ಮಾಡಿ ಮೂವ್ ಆನ್ ಆಗಿ. ಸಿ, ಆಲ್ರೆಡಿ ಯು ಆರ್ ಇನ್ ದ ಬೆಸ್ಟ್ ಪೊಸಿಷನ್. ದ ಓನ್ಲಿ ಥಿಂಗ್ ಈಸ್, ಫೋಕಸ್ ಮಾಡಿ, ಇನ್ನೂ ಗ್ರೋತ್ ಮೇಲೆ ಫೋಕಸ್ ಮಾಡಿ, ಇನ್ನೂ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿ. ಸೆಲ್ಫ್ ಕೇರ್, ಸೆಲ್ಫ್ ಮೋಟಿವೇಶನ್, ಮೆಡಿಟೇಷನ್ ಕ್ಲಾಸಿಗೆ ಹೋಗಿ, ಡೂ ಎವ್ರಿಥಿಂಗ್. ನಿಮ್ಮ ಮೇಲೆ ನಿಮಗೆ ಬೆಸ್ಟ್ ಫೀಲ್ ಕೊಡುವಂಥದ್ದು ಏನೇ ಆಗಿರ್ಬೋದು, ಜಸ್ಟ್ ಡೂ ಇಟ್. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಒಂದು ನಿಮಗೆ ರೈಟ್ ಪರ್ಸನ್ ಬರೋ ಎಲ್ಲ ಪಾಸಿಬಿಲಿಟೀಸ್ ಇದೆ ನಿಮ್ಮ ಲೈಫಲ್ಲಿ, ನೀವು ಅಟ್ರಾಕ್ಟ್ ಮಾಡೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ಓನ್ಲಿ ಇಫ್ ಯು ಲೆಟ್ ಇಟ್ ಹ್ಯಾಪನ್. ಒಂದು ಬೆಟರ್ ಫ್ಯಾಮಿಲಿ, ನಿಮಗೆ ಎಲ್ಲ ರೀತಿ ಎಮೋಷ್ನಲಿ ಸೆಕ್ಯೂರಿಟಿ ಕೊಡುವಂಥ ಒಂದು ಫ್ಯಾಮಿಲಿ, ಫಿನಾನ್ಷಿಯಲಿ ಸೆಕ್ಯೂರಿಟಿ ಕೊಡುವ ಒಂದು ಫ್ಯಾಮಿಲಿ ನಿಮಗೆ ಸಿಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ ಗ್ರೂಪ್ 1. ಬಟ್ ನಿಮ್ಮ ಪಾಸ್ಟ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡಿದ್ರಿ, ಇವ್ರನ್ನ ಮರಿಬೇಕು, ನೀವು ಇವ್ರನ್ನ ಲೆಟ್ ಗೋ ಮಾಡಬೇಕು. ಇವ್ರೊಂಥರ ನಿಮ್ಮ ಮತ್ತೆ ನಿಮ್ಮ ಫ್ಯೂಚರ್ ಮಧ್ಯೆ ಚೈನಾ ಗೇಟ್ ಥರ ಮಧ್ಯದಲ್ಲಿ ನಿಂತು ಬಿಟ್ಟಿದ್ದಾರೆ. ದಿಸ್ ಇಸ್ ದ ರೀಸನ್ ನೀವು ಮೂವ್ ಆನ್ ಆಗ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ಪಾಸಿಟಿವ್ ಗ್ರೋತ್ನ ನಿಮಗೆ ನೋಡೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಎಸ್ ಗಾಯ್ಸ್, ಟ್ರಾನ್ಸ್ಫಾರ್ಮೇಷನ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್ ಇವಾಗ. ಅಂದರೆ ಪಾಸ್ಟ್ನ ಬಿಟ್ಟು ಫ್ಯೂಚರ್ ಮೂವ್ ಆನ್ ಆಗೋದು ವೆರಿ ಮಚ್ ಇಂಪಾರ್ಟೆಂಟ್. ಎಂಡಿಂಗ್ ಕಾರ್ಡ್ಸ್ ತುಂಬ ಬಂದಿದೆ, ನೀವು ಇದನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಷ್ಟೇ. ಎಸ್, ಎಲ್ಲ ನಿಮ್ಮ ಕೈಯಲ್ಲಿದೆ, ಎಲ್ಲ ನಿಮ್ಮ ಮೈಂಡ್ ಸೆಟ್ಟಲ್ಲಿದೆ, ನಿಮ್ಮ ಫ್ಯೂಚರ್ ಗ್ರೋತ್. ಓಕೆ, ಸೊ ಗ್ರೂಪ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು ಗೈಸ್ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Have you all, bye-bye. ಹೆಲ್ಲೋ, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಇಮೇಜ್ ಅಥವಾ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ. ಸೊ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಎಸ್ಪೆಷಲಿ ನಿಮ್ಮ ಲೈಫಲ್ಲಿ ಬಂದಿರೋ ಪರ್ಸನ್ ಸೋಲ್ಮೇಟ್ ಪರ್ಸನ್ ಆಗಿರುತ್ತಾ, ಇದು ಸೋಲ್ಮೇಟ್ ಕನೆಕ್ಷನ್, ಟ್ವಿನ್ ಫ್ಲೇಮ್ ಕನೆಕ್ಷನ್, ಕಾರ್ಮಿಕ್ ಬಾಂಡಿಂಗ್ ಆಗಿರುತ್ತಾ, ವಾಟ್ ಈಸ್ ದಿಸ್? ಈ ಪರ್ಸನ್ ಇಂಟೆನ್ಷನ್ ಏನಾಗಿದೆ, ಯಾಕೆ ಇವ್ರ ಬಗ್ಗೆ ನಿಮಗೆ ಯೋಚನೆ ಬರ್ತಾನೆ ಇದೆ, ಯಾಕೆ ಈ ಕನೆಕ್ಷನ್ ಏನೋ ಸ್ಪೆಷಲ್ ಅಂತ ಫೀಲ್ ಆಗ್ತಾ ಇದೆ, ಯಾಕೆ ದೇರ್ ಇಸ್ ಸಮ್ ಡಿಫರೆಂಟ್ ವೈಬ್ ಅರೌಂಡ್ ದೆಮ್, ಯಾಕೆ? ಸಿ, ಒನ್ ಥಿಂಗ್ ಈಸ್, ನೀವು ಒಪ್ಕೊಬಿಟ್ಟಿದ್ದೀರಾ ದಟ್ ಯು ಲೈಕ್ ದಿಸ್ ಪರ್ಸನ್. ಬಟ್ ದ ಥಿಂಗ್ ಈಸ್, ಅವರ ಒಂದು ಲೈಫ್ ಸ್ಟೈಲ್ ನೋಡ್ಬಿಟ್ಟು, ಅವರ ಚಾಯ್ಸಸ್ ನೋಡ್ಬಿಟ್ಟು, ಅವ್ರ ನಡವಳಿಕೆ ಎಲ್ಲ ನೋಡ್ಬಿಟ್ಟು, ಯಾಕೆ ಅವ್ರು ಬಂದರು, ಯುನೋ, ವಾಟ್ ಈಸ್ ದ ರೀಸನ್? ಯಾಕೆ ದೇವರು ನನ್ನ ಲೈಫಲ್ಲಿ ಈ ಪರ್ಸನ್ನ ತಗೊಬಂತು? ಆಬ್ವಿಯಸ್ಲಿ ಯಾರನ್ನೋ ಒಬ್ಬರನ್ನ ಮೀಟ್ ಆಗ್ತಾ ಇದ್ದೀವಿ, ಅವನ ಡೈಲಿ ಬೇಸಿಸ್ ಮಾತಾಡ್ತಾ ಇದ್ದೀವಿ ಅಂದರೆ ಸಮಥಿಂಗ್ ಸ್ಪೆಷಲ್ ಇದೆ ಅಂತಲೇ ಅರ್ಥ. ಆ್ಯಂಡ್ ಯಾರೋ ಒಬ್ರು ಆಕ್ಸಿಡೆಂಟಲಿ ಮೀಟ್ ಆಗಲ್ಲ. ಇನ್ಫ್ಯಾಕ್ಟ್ ನೀವು ಇವತ್ತು
ಒಂದು ಶಾಪ್ಕೀಪರ್ ಜೊತೆ ಏನೋ ಒಂದು ಡಿಸ್ಕಸ್ ಮಾಡಿದ್ರಿ, ರ್ಯಾಂಡಮ್ ಆಗಿ ಮಾಡಿದ್ರಿ ಅಂದ್ರೂ ಅದು ಏನು ಆಕ್ಸಿಡೆಂಟಲಿ ಅಲ್ಲ, ಅದೆಲ್ಲ ಫೇಟ್, ರೈಟ್? ಸೊ ಎಸ್, ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಪರ್ಸನ್ ಯಾಕೆ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಆ್ಯಂಡ್ ವಾಟ್ಸ್ ದ ಮೇನ್ ರೀಸನ್. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು, ರೈಟ್? ಲೆಟ್ಸ್ group 2, there is 9 of Pentacles, beautiful. 8 of Pentacles, very beautiful. Empress, wow. Let me tell you, Empress bantu andre this is a soulmate connection without any doubt. This is soulmate bonding antane helbodu. And 9 of Pentacles ಮತ್ತೆ 8 of Pentacles descending way ಅಲ್ಲಿ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್. ಲೆಟ್ ಮೀ ಬಿ ಆನೆಸ್ಟ್, ಈ ಒಂದು ರೀಡಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರಾಬಬ್ಲಿ ನನಗೂ ಇಷ್ಟ ಆಗುತ್ತೆ ಇದು, ವಿತೌಟ್ ಎನಿ ಡೌಟ್. ಓಕೆ, 9 of Pentacles ಬಂದೆ. ಸೊ ಈ ಒಂದು ಇಮೇಜಲ್ಲೇ ನೋಡ್ಬೋದು, ರೈಟ್? ನೀವು ಈ ಪರ್ಸನ್ ಏನೋ ಲಕ್ಸುರಿಯಸ್ ಆಗಿ ನಿಂತಿರೋದು, ಬಿಹೈಂಡ್ ದುಡ್ಡು ಮಾಡ್ಕೊಂಡಿರೋದು. ಆ್ಯಂಡ್ ಲೆಟ್ ಅಸ್ ನಾಟ್ ಇಗ್ನೋರ್, ಇವಳು ತುಂಬ ಕಷ್ಟಪಟ್ಟಿದ್ದಾಳೆ. 9 of Pentacles, ಈ ಒಂದು ಲೇಡಿ ಇದೆಯಲ್ಲ, ತುಂಬಾನೇ ಕಷ್ಟಪಟ್ಟು ಈ ಒಂದು ಪೊಸಿಷನಿಗೆ ಬಂದಿರ್ತಾರೆ ಇವರು. ಯಾರದೇ ಸಪೋರ್ಟ್ ತಗೊಂಡಿರಲ್ಲ, ಯಾರದೇ ಹಂಗಿರಲ್ಲ, ಯಾವ ಸಾಲ ಇರಲ್ಲ. ಇಲ್ಲಿವರೆಗೂ ಅವಳು ಲ್ಯಾಂಡ್ ಆಗಿದ್ದಾಳೆ ಅಂದರೆ ಶಿ ವರ್ಕ್ಡ್ ಹಾರ್ಡ್ ಆನ್ ಹರ್ ಸೆಲ್ಫ್. ಫಾರ್ ಎನ್ ಎಕ್ಸಾಂಪಲ್, ನಾನು ಯಾವಾಗಲೂ ಜಿಮ್ದು ಕೊಡ್ತೀನಿ, ಯಾವಾಗಲೂ ಫಿಟ್ನೆಸ್ ಬಗ್ಗೆದೇ ಕೊಡ್ತೀನಿ. ಬಿಕಾಸ್ ನನಗೆ ಈ ಒಂದಷ್ಟು ಜನರು ಯಾವಾಗ ಅವ್ರ ಮೇಲೆ ಅವರು ವರ್ಕ್ ಮಾಡ್ತಾರೆ, ಅವರ ಪರ್ಸ್ನಾಲಿಟಿ ಮೇಲಾಗಿರ್ಬೋದು, ಅವರ ಕರಿಯರ್ ಮೇಲಾಗಿರ್ಬೋದು, ಅವರ ಒಂದು ಸ್ವಂತವಾಗಿ ಬಿಲ್ಡ್ ಮಾಡಬೇಕು ಅಂತ ಬರ್ತಾರಲ್ವಾ, ಐ ಜಸ್ಟ್ ಲವ್ ದೆಮ್. ಓಕೆ, ಇಟ್ಸ್ ನಾಟ್ ದಟ್ ನಾನು ಬರೀ ಡಿಪೆಂಡೆಂಟ್ ಆಗಿರೋರ ಮೇಲೆ ಅಥವಾ ಲವ್ವಲ್ಲಿ ಇರೋರ ಮೇಲೆ ಅವ್ರನ್ನ ನಾನು ನಂಬಲ್ಲ ಅಥವಾ ಅವ್ರನ್ನ ನಾನು ಡಿಮೋಟಿವೇಟ್ ಮಾಡ್ತೀನಿ, ಆ ಥರ ಸಿಚುವೇಶನ್ ಅಲ್ಲ. ಓಕೆ, ಸೊ ದ ಥಿಂಗ್ ಈಸ್, ಯಾವಾಗ ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ಯಾವಾಗ ನೀವು ಇಂಡಿಪೆಂಡೆಂಟ್ ಆಗಿರ್ತೀರಾ, ಅದರಲ್ಲಿ ಸಿಗೋ ಒಂದು ಪೀಸ್ ಐ ಗೆಸ್ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಬಟ್ ಯಾವಾಗ ರಿಯಲ್ ಲವ್ ಬರುತ್ತಲ್ವ ಲೈಫಲ್ಲಿ, ರಿಯಲ್ ಆಗಿ ಒಬ್ರು ಸಪೋರ್ಟ್ ಮಾಡೋರು ಬರ್ತಾರಲ್ವಾ, ಅದರಲ್ಲಿ ಸಿಗೋ ಪೀಸ್, ನೆಮ್ಮದಿ ಇನ್ನೊಂದ್ರಲ್ಲಿ ಸಿಗಲ್ಲ. ಸೊ ನಿಮಗಾಗ್ತಾ ಇರೋದು ಅದೇ. ದ ಥಿಂಗ್ ಈಸ್, ನೀವು ನಿಮ್ಮ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದೀರಾ, ನಿಮ್ಮ ಒಂದು ಫ್ಯೂಚರ್ ಬಿಲ್ಡ್ ಮಾಡ್ತಾ ಇದ್ದೀರಾ, ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ತಾ ಇದ್ದೀರಾ. ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂತ ಕ್ವೆಶನ್ ಮಾಡ್ತಾ ಇದ್ದೀರಾ. ಬಿಕಾಸ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ದಾರಿಗೆ ಇವ್ರು ಅಡ್ಡ ಬರಲ್ಲ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದಾರೆ, ಡೆಫಿನೆಟ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಒಂದು ಇಂಡಿವಿಜುವಲ್ ಪರ್ಸ್ನಾಲಿಟಿ, ನೀವು ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿದ್ದೀರಾ, ಇನ್ಮೇಲೆ ಅದು ಮಾಡಬೇಡ, ಇನ್ಮೇಲೆ ನಾನು ನಿನಗೆ ಪ್ರಾಬ್ಲಮ್ ಕೊಡ್ತೀನಿ, ಯುನೋ ಆ ಥರ ಕಷ್ಟ ಕೊಡೋದಾಗ್ಲಿ, ಆ ಥರ ಹಿಂಸೆ ಕೊಡೋದಾಗ್ಲಿ, ಈ ಥರ ಡೆಫಿನೆಟ್ಲಿ ಈ ಪರ್ಸನ್ ಮಾಡಲ್ಲ. ಆ್ಯಂಡ್ ನಿಮ್ಮ ದಾರಿಗೆ ಅಡ್ಡ ಬರಲ್ಲ. ಈ ಪರ್ಸನ್ ಯಾವ ಥರ ಅಂದರೆ, ಫಾರ್ ಅನ್ ಎಕ್ಸಾಂಪಲ್, ಇವಾಗ ತುಂಬ ಸತಿ ನಾವು ನೋಡಿದ್ದೀವಿ ಕೂಡ, ನೀನು ರಿಲೇಷನ್ಶಿಪ್ಪಿಗೆ ಒಬ್ಬೊಬ್ರು ಮಾತಾಡಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ಓಕೆ, ನೀನು ಮದುವೆ ಆಗ್ತಾ ಇದೆಯಾ, ಓಕೆ ರಿಲೇಷನ್ಶಿಪ್ಪಿಗೆ ಹೋಗ್ತಾ ಇದೆಯಾ, ಕಮಿಟ್ಮೆಂಟಿಗೆ ಹೋಗ್ತಾ ಇದೆಯಾ, ನೀನು ಈ ಥರ ಚೇಂಜಸ್ ಆಗುತ್ತೆ. ನೀನು ಮದುವೆ ಆಗ್ತಾ ಇದೆಯಾ, ನೀನು ಈ ಥರ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕಾಗತ್ತೆ. ಯುನೋ, ನೀನು ಆಬ್ವಿಯಸ್ಲಿ ನಿನ್ನ ಹೆಂಡತಿ ನೋಡ್ಕೋಬೇಕಾಗತ್ತೆ, ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ತಗೋಬೇಕಾಗತ್ತೆ. ಅಥವಾ ನಿನ್ನ ಗಂಡನ ಮನೆ ಹೋದಾಗ ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಹಿಂಗೆಲ್ಲ ಒಂದಷ್ಟು ಮಾತಾಡೋದನ್ನ ನೀವು ಎಲ್ಲ ಕೇಳಿದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ಪರ್ಸನ್ ಬಂದಿದಾರಲ್ವಾ, ಇವ್ರು ಯಾವ ಥರ ಅಂದರೆ, ನಿಮಗೆ ಯಾವುದೇ ರೀತಿ ನಿನ್ನ ಡ್ರೀಮ್ಸ್ನ ಗಿವ್ ಅಪ್ ಮಾಡು, ನೀನು ನನ್ನ ಲೈಫಿಗೆ ಅಡ್ಜಸ್ಟ್ ಆಗು, ನಾನು ನಿನ್ನ ಲೈಫಿಗೆ ಅಡ್ಜಸ್ಟ್ ಆಗಲ್ಲ, ಅಥವಾ ಕಮ್ಯಾಂಡ್ ಮಾಡೋದಾಗ್ಲಿ, ಡಿಮ್ಯಾಂಡ್ ಮಾಡೋದಾಗ್ಲಿ, ಈ ಥರ ಎಲ್ಲ ಮಾಡಲ್ಲ ಈ ಪರ್ಸನ್. ಇದು ಯಾವ ಥರ ಅಂದರೆ, ಒಂಥರ ಪ್ರೂವ್ ಮಾಡ್ತಾರೆ ನಿಮಗೆ. ಇನ್ಫ್ಯಾಕ್ಟ್ ಲವ್ ಮಾಡಿದ ಕೂಡಲೇ, ರಿಲೇಷನ್ಶಿಪ್ಪಿಗೆ ಬಂದ ಕೂಡಲೇ, ಕಮಿಟ್ಮೆಂಟಿಗೆ ಬಂದಿದ್ದ ಕೂಡಲೇ ನಿನ್ನ ನೀನು ಗಿವ್ ಅಪ್ ಮಾಡಬೇಕು, ನಿನ್ನ ಪರ್ಸ್ನಾಲಿಟಿಲೇ ಚೇಂಜಸ್ ಮಾಡ್ಕೋಬೇಕು, ನಿನ್ನ ಲೈಫ್ ಸ್ಟೈಲಲ್ಲೇ ಚೇಂಜಸ್ ಮಾಡ್ಕೋಬೇಕು, ಈ ಥರ ಎಲ್ಲ ರೂಲ್ಸ್ ಇರಬಾರ್ದು ಅನ್ನೋದನ್ನ ಅವ್ರು ಪ್ರೂವ್ ಮಾಡ್ತಾರೆ. ನಿನ್ನ ನೀನು ಕಳ್ಕೊಂಡು ಇನ್ನೊಬ್ರು ಲೈಫಲ್ಲಿ ನೀನು ಇರಬೇಕು ಅನ್ನೋದು
ನ್ಯಾಯ ಕೊಡಲ್ಲ, ರೈಟ್? ಯಾರಿಗೂ ಕೊಡಲ್ಲ, ಯಾವ ಸಿಚುವೇಶನ್ ಅಲ್ಲೂ ಕೊಡಲ್ಲ. ಲವ್ ಅಂತ ಅಲ್ಲ, ಯಾವ ಜನರಲ್ ಸಿಚುವೇಶನ್ ಅಲ್ಲೂ ಕೊಡಲ್ಲ. ಸಿ, ನಿನ್ನ ನೀವು ಕಳ್ಕೊಂಡು ಆಸ್ ಅ ಹ್ಯೂಮನ್ ಬೀಯಿಂಗ್ ನಿಮ್ಮ ಒಂದು ಪರ್ಸನಾಲಿಟಿನೇ ನಿಮಗೆ ಮರ್ತೋಗ್ಬಿಟ್ರೆ ಮದ್ವೆ ಆದ್ಮೇಲೆ ಅಥವಾ ಕಮಿಟ್ಮೆಂಟ್ ಆದ್ಮೇಲೆ, ದಟ್ ಮೇಕ್ಸ್ ನೋ ಸೆನ್ಸ್ ಅಂತಾನೆ ಹೇಳ್ಬೋದು, ರೈಟ್? ಗ್ರೂಪ್ 2. ಸೊ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಅಲ್ಟಿಮೇಟ್ಲಿ ನಿಮಗೆ ಸಪೋರ್ಟ್ ಮಾಡಕ್ಕೆ, ನಿಮ್ಮ ಒಂದು ಇಂಡಿವಿಜುವಲ್ ನೇಚರ್ ಏನ್ ನೀವು ಬಿಲ್ಡ್ ಮಾಡಿದೀರಾ, ಏನ್ ಕಂಡಿದ್ದೀರಾ, ನಿಮ್ಮ ಫ್ಯೂಚರ್ ಕಂಡಿದ್ದೀರಾ ಅಲ್ವಾ, ಅದನ್ನೆಲ್ಲದಕ್ಕೂ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಅವರು ನಿಮಗೆ ಒಂಥರ ಪ್ರೂವ್ ಮಾಡ್ತಾರೆ, ರಿಲೇಶನ್ಶಿಪ್ ಅಂದ್ರೆ ಇಬ್ರು ಮೇಲೆ ಇಬ್ರು ಡಿಪೆಂಡೆಂಟ್ ಆಗೋದೇ ಅಲ್ಲ. ಆಲ್ವೇಸ್ ರಿಲೇಶನ್ಶಿಪ್ ಅಲ್ಲೂ ಇಂಡಿಪೆಂಡೆಂಟ್ನೆಸ್ ಇರುತ್ತೆ. ನಿಮ್ಮ ಒಂದು ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಮಾಡ್ತಾರೆ ಈ ಪರ್ಸನ್, ಅಂದ್ರೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗತ್ತೆ. ಇಟ್ಸ್ ನಾಟ್ ದಟ್ ಈ ಪರ್ಸನ್ ನಿಮ್ ಜೊತೆ ಕಾಂಪಿಟೇಷನ್ ಬರ್ತಾ ಇದ್ದಾರೆ, ಆ ತರನೂ ಅಲ್ಲ. ಇಟ್ ಈಸ್ ನಾಟ್ ದಟ್ ಈ ಪರ್ಸನ್ ಅವ್ರನ್ನವ್ರು ಕಂಪೇರ್ ಮಾಡ್ಕೊಂತ ಇರೋದು, ಆ ತರನೂ ಅಲ್ಲ. ದ ಓನ್ಲಿ ಥಿಂಗ್ ಈಸ್ ಇವ್ರು ನಿಮ್ಮಲ್ಲಿರೋ ಒಂದು ಬೆಸ್ಟ್ ಪಾರ್ಟ್ ನ ಇವ್ರು ಹೈಲೈಟ್ ಮಾಡ್ತಾರೆ, ಬೆಸ್ಟ್ ಥಿಂಗಿಗೆ ಗ್ರೋತ್ ಕೊಡ್ತಾರೆ, ಬೆಸ್ಟ್ ಥಿಂಗಿಗೆ ಮೋಟಿವೇಟ್ ಮಾಡ್ತಾರೆ. ನನಗೆ ಲೆಕ್ಚರರ್ ಆಗ್ಬೇಕು ಅಂತ ನಿಮ್ಮ ಒಂದು ಚೈಲ್ಡ್ಹುಡ್ ಡ್ರೀಮ್ ಇರುತ್ತೆ. ರಿಲೇಶನ್ಶಿಪ್ ಮದ್ವೆ ಆಗಿದ ಕೂಡಲೇ ಅದನ್ನ ಗಿವ್ ಅಪ್ ಮಾಡ್ಬೇಕಾ ಅನ್ನೋ ಒಂದು ಭಯ ಇರುತ್ತೆ, ರೈಟ್? ಬಟ್ ಈ ಪರ್ಸನ್ ಹೆಂಗಂತಂದ್ರೆ, ಮದ್ವೆ ಆಗು, ನೀನ್ ಆ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಕೋ, ನಾನ್ ನಿನಗೆ ಅಡ್ಡ ಬರಲ್ಲ. ಸಿ, ದಿಸ್ ಇಸ್ ಯೋರ್ ಲೈಫ್. ಅಲ್ಟಿಮೇಟ್ಲಿ ನೀನ್ ಇಲ್ಲಿ ಬಂದು ನನಗ್ ಸೇವೆ ಮಾಡ್ಬೇಕು ಅಂತ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಿನ್ ಲೈಫ್ ನೀನ್ ದಾರಿ ನೋಡ್ಕೋ, ಡಿಪೆಂಡೆಂಟ್ ಆಗ್ಬೇಕು ಅನ್ನೋದಿಲ್ಲ. ಸೊ ಈ ತರ ದಿಸ್ ಇಸ್ ವೆರಿ ಮಚ್ ಸೋಲ್ಮೇಟ್ ಬಾಂಡಿಂಗ್. ದಿಸ್ ಇಸ್ ಆಕ್ಚುಲಿ ಸೋಲ್ಮೇಟ್ ಕನೆಕ್ಷನ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಫಸ್ಟ್ ಗ್ರೂಪ್ ಚೂಸ್ ಮಾಡಿದವರಿಗೆ ಇಟ್ ವಾಸ್ ಅ ಕಾರ್ಮಿಕ್ ಬಾಂಡಿಂಗ್. ನಾನೆಲ್ಲೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೆಕೆಂಡ್ ಗ್ರೂಪ್ ಅವರಿಗೂ ಅದೇ ಬಂದ್ಬಿಡತ್ತಾ ಅಂತ. ಬಿಕಾಸ್ ಐ ಡೋಂಟ್ ನೋ ವೈ, ಬಿಕಾಸ್ ನನಗೆ ಸೇಮ್ ರಿಲೇಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಅಲ್ಟಿಮೇಟ್ಲಿ ದಿಸ್ ಟರ್ನ್ಡ್ ಔಟ್ ವೆರಿ ಬ್ಯೂಟಿಫುಲ್ ವೇ ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್, ಮೇ ಬಿ ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 2 ಅವ್ರಿಗೆ, ಮೇ ಬಿ ನೀವು ಪ್ರೀವಿಯಸ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ತುಂಬಾನೇ ಡಿಪೆಂಡೆಂಟ್ ಆಗಿದ್ರಿ, ಅಥವಾ ಮುಂಚೆ ಕನೆಕ್ಷನ್ ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಅಥವಾ ಪಾರ್ಟ್ನರ್ ನಿಮ್ಮ ಮೇಲೆ ಆಗಿರ್ಬೋದು, ಒಬ್ರಿಗೊಬ್ರು ತುಂಬಾ ಕೋಡಿಪೆಂಡೆಂಟ್ ಆಗಿದ್ರಿ. ಬಟ್ ಇವಾಗ ಈ ಒಂದು ರಿಲೇಶನ್ಶಿಪ್ ಒಂಥರ ಓಕೆ, ಕಮಿಟ್ಮೆಂಟ್ ಅಲ್ಲಿ ಇದ್ದು ನೀನು ಆಸ್ ಅ ಪರ್ಸನ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಹೆಂಗಿರ್ಬೇಕು ಹಂಗಿರ್ಬೋದು, ನಿನ್ನ ಪರ್ಸನಾಲಿಟಿ ನಿಂದು, ಈ ತರ ನಿಮಗೆ ಆಸ್ ಅ ನಿಮ್ ಲೈಫಲ್ಲಿ ಯಾವ ತರ ಆಸ್ ಅ ಹೋಲ್ ಆಗಿರ್ಬೋದು, ನೀವು ನಿಮ್ ಪಾಡಿಗಿರ್ಬೋದು, ಅದನ್ನ ಈ ಪರ್ಸನ್ ರಿಫ್ಲೆಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಮೇ ಬಿ ನಿಮಗೆ ಈ ಪರ್ಸನ್ ಬಗ್ಗೆ ಯಾವಾಗ ಕ್ವೆಶನ್ ಕೂಡ ಬರುತ್ತೆ ಗ್ರೂಪ್ 2. ನಾನು ಈ ಪರ್ಸನ್ ಎಂಕರೇಜ್ ಮಾಡಿದೆ ಅನ್ಕೊಳ್ಳಿ, ನಾನು ಈ ಪರ್ಸನ್ ನನ್ನ ಲೈಫಲ್ಲಿ ಬಿಟ್ಕೊಂಡೆ, ಕನೆಕ್ಟ್ ಆದೆ, ತುಂಬಾನೇ ಕನೆಕ್ಟ್ ಆದೆ, ನಾನು ಇವ್ರಿಗೋಸ್ಕರ ಅಡ್ಜಸ್ಟ್ ಆಗ್ಬೇಕಾ ಅಥವಾ ನಾನು ನನ್ನ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಕೊಂಡಿರ್ಬೇಕಾ? ಈ ತರ ಎಲ್ಲ ಒಂದಷ್ಟು ಕ್ವೆಶನ್ಸ್ ಇದೆ ನಿಮ್ಮ ಮೈಂಡ್ ಅಲ್ಲಿ. ಬಟ್ ಲೆಟ್ ಮಿ ಟೆಲ್ ಯು, ಈ ಪರ್ಸನ್ ನೀವ್ ಏನೇ ಡಿಸಿಷನ್ ತಗೊಂಡ್ರು ಅದನ್ನ ರೆಸ್ಪೆಕ್ಟ್ ಮಾಡ್ತಾರೆ, ನೀವ್ ಏನೇ ಚಾಯ್ಸಸ್ ಮಾಡ್ಕೊಂಡ್ರು ರೆಸ್ಪೆಕ್ಟ್ ಮಾಡ್ತಾರೆ. ಅಂಡ್ ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮ್ಮ ಮೇಲೆ ಡಾಮಿನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ದಟ್ ಈಸ್ ನಾಟ್ ದ ಸಿಚುವೇಶನ್, ದಟ್ ವೋಂಟ್ ಬಿ ದ ಸಿಚುವೇಶನ್. ವಾವ್, ಈ ಡೆಕ್ ನನ್ನ ಟೀ ಶರ್ಟ್ ಒಳ್ಳೆ ಮ್ಯಾಚ್ ಆಗ್ತಾ ಇದೆ. 7 of Cups. This turns out very interesting. So guys, ನೀವು ನಿಮ್ಮ ಬಗ್ಗೆ ವೆರಿ ಮಚ್ ಶೋರ್ ಆಗಿದ್ದೀರಾ, ನಿಮ್ಮ ಫ್ಯೂಚರ್ ಗೋಲ್ಸ್ ಬಗ್ಗೆ ಶೋರ್ ಆಗಿದ್ದೀರಾ, ನಿಮ್ಮ ಫ್ಯೂಚರ್ ಥಾಟ್ಸ್ ಬಗ್ಗೆ ಶೋರ್ ಆಗಿದ್ದೀರಾ. ಬಟ್ ಈ ಪರ್ಸನ್ ಬಗ್ಗೆ ಕಂಪ್ಲೀಟ್ಲಿ ನಾಟ್ ಶೋರ್. ಯು ಆರ್ ನಾಟ್ ಎಟ್ ಆಲ್ ಶೋರ್, ಬಿಕಾಸ್ ಕನ್ಫ್ಯೂಷನ್ ಇದೆ. ಇದೇ ಪರ್ಸನ್ ನೀವು ಚೂಸ್ ಮಾಡ್ಬೇಕಾ? ಕನ್ಫ್ಯೂಷನ್ ಇದೆ, ಈ ಕನೆಕ್ಷನ್ ಎಲ್ಲೋಗುತ್ತೆ ಅಂತ. ಐ ಫೀಲ್ ನಿಮಗೆ ಇವ್ರ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಈವನ್ ದೋ ಅವ್ರು ನಿಮಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈವನ್ ದೋ ಅವ್ರು ನಿಮಗೆ ಯಾವುದೇ ರೀತಿಯಾದ ಫೋರ್ಸ್ ಮಾಡ್ತಾ ಇಲ್ಲ, ನಿಮ್ ಕಡೆಯಿಂದ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಕನ್ಫ್ಯೂಷನ್ ಇದೆ. ಈ ಪರ್ಸನ್ ರೈಟ್ ಪರ್ಸನ್, ಇನ್ನೊಂದು ರೈಟ್ ಕನೆಕ್ಷನ್, ಪ್ರಾಪರ್ ಪಾತ್ ಅಲ್ಲಿ ಇದೀನ ನಾನು, ಈ ತರ ಎಲ್ಲ ಕನ್ಫ್ಯೂಷನ್ಸ್ ಇದೆ ಡೆಫಿನೆಟ್ಲಿ, ವಿತೌಟ್ ಎನಿ ಡೌಟ್. ವೆರಿ ಇಂಟ್ರೆಸ್ಟಿಂಗ್. ಮೇ ಬಿ ಪಾಸಿಬಿಲಿಟೀಸ್ ಇದೆ ನಿಮ್ಮ ಮೈಂಡ್ ಅಲ್ಲಿ ಈ ಪರ್ಸನ್ ಜೊತೆ, ಲೈಕ್ ಬೇರೆ ಆಪ್ಷನ್ಸ್ ಇದೆ ಕೂಡ. ಎಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದಾಗ ಮೇ ಬಿ ಯು ಹ್ಯಾವ್ ಮೆನಿ ಆಪ್ಷನ್ಸ್ ಇನ್ ಯುವರ್ ಲೈಫ್. ಮೇ ಬಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ರೈಟ್ ಪರ್ಸನ್ ಚೂಸ್ ಮಾಡ್ತಾ ಇದ್ದೀರಾ ಅಥವಾ ರಾಂಗ್ ಪರ್ಸನ್ ಚೂಸ್ ಮಾಡ್ತಾ ಇದ್ದೀರಾ ಅಂತ. ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ಇಲ್ಲೊಂದು 8 of Pentacles ಇದೆ, ನಾವ್ ಇದನ್ನ ಮರೆಯೋದು ಬೇಡ. ದ ಓನ್ಲಿ ಥಿಂಗ್ ಈಸ್, ನಿಮಗೆ ಇವಾಗ 100% ನಿಮ್ಮ ಮೇಲೆ ಎಫರ್ಟ್ ಹಾಕೋಬೇಕು ನೀವು. 100% ನಿಮ್ಮ ಪಾಸ್ಟ್ ಅಲ್ಲಿ ಏನೋ ಒಂದಷ್ಟು ನೆಗೆಟಿವ್
ಎಕ್ಸ್ಪೀರಿಯನ್ಸಸ್ಗಳಾಗಿರ್ಬೋದು, ನೆಗೆಟಿವ್ ಸಿಚುವೇಶನ್ಸ್ಗಳಾಗಿರ್ಬೋದು, ನೆಗೆಟಿವ್ ಏನೋ ಒಂದು ನೆಗೆಟಿವಿಟಿ ಆಗಿರ್ಬೋದು. ಮೇ ಬಿ ಇಟ್ಸ್ ದಟ್ ನಿಮಗೆ ಒಂಥರ ಭಯ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಹೀಲ್ ಮಾಡ್ಕೊಳ್ಳೋಣ, ನಿಮ್ಮ ಒಂದು ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಳ್ಳೋಣ, ಈ ತರ ಮೈಂಡ್ ಸೆಟ್ ಅಲ್ಲಿ ಇದೆ. ಮೇ ಬಿ ಇಟ್ಸ್ ನಾಟ್ ದಟ್ ನೀವು ಯಾವುದೇ ರೀತಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್ಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀರ ಅಂತ ಐ ಆಮ್ ನಾಟ್ ಸೀಯಿಂಗ್. ಐ ಡೋಂಟ್ ಥಿಂಕ್ ನೀವು ಯಾವುದೇ ರೀತಿ ಎಮೋಷನಲ್ ರಿಲೇಶನ್ಶಿಪ್ಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಮೇ ಬಿ ಈ ಪರ್ಸನ್ ರ್ಯಾಂಡಮ್ ಆಗಿ ಬಂದಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಾರೆ, ವಿತೌಟ್ ಪ್ಲಾನ್ ಬಂದಿದ್ದಾರೆ. ಮೇ ಬಿ ಗ್ರೂಪ್ 2 ನೀವು ಯಾವ ತರ ಅಂದ್ರೆ ಏನೇ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೊಂದು ಪ್ಲಾನ್ ಇರಬೇಕು, ಪ್ರೀ ಪ್ಲಾನ್ ಇರಬೇಕು, ಪೋಸ್ಟ್ ಪ್ಲಾನ್ ಇರಬೇಕು, ಎಲ್ಲದೂ ಇರಬೇಕು. ಏನೇ ಒಂದು ರ್ಯಾಂಡಮ್ ಆಗಿ ಆಗ್ತಾ ಇದೆ ಅಂದ್ರೆ ಮೇ ಬಿ ನೀವು ಅದನ್ನ ಕಂಪ್ಲೀಟ್ ಆಗಿ ಒಪ್ಕೊಳ್ಳಲ್ಲ. ದಟ್ ಈಸ್ ಯು, ರೈಟ್? ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಡೆಫಿನೆಟ್ಲಿ ಔಟ್ ಆಫ್ ಪ್ಲಾನ್ ಈ ಪರ್ಸನ್ ಬಂದಿದ್ದಾರೆ. ಬಟ್ ದ ಥಿಂಗ್ ಈಸ್ ನಿಮಗೆ ನಿಮ್ದೇ ಆದ ಪ್ಲಾನ್ಸ್ ಇದೆ. ಇವಾಗ ಮುಂಚೆನೆ ಪ್ಲಾನ್ಸ್ ಮಾಡ್ಕೊಂಡಿದ್ರಿ, ಅಡ್ವಾನ್ಸ್ ಆಗಿ ಪ್ಲಾನ್ಸ್ ಮಾಡ್ಕೊಂಡಿದ್ರಿ. ಕರಿಯರ್ ಅಲ್ಲಿ ನಾನು ಇಷ್ಟು ಅಚೀವ್ ಮಾಡಬೇಕು, ನನ್ನ ಮೇಲೆ ನಾನು ಇಷ್ಟು ವರ್ಕ್ ಮಾಡಬೇಕು, ನನ್ನ ಸ್ಕಿಲ್ಸ್ ಮೇಲೆ ಇಷ್ಟು ವರ್ಕ್ ಮಾಡಬೇಕು, ನನ್ನ ಬಿಲ್ಡ್ ಮಾಡ್ಕೊಬೇಕು, ನನ್ನ ಸೆಲ್ಫ್ ವರ್ತ್ ಜಾಸ್ತಿ ಆಗಬೇಕು. ಇವಾಗ ನಿಮ್ಮ ಕಂಪ್ಲೀಟ್ ಪ್ರಯಾರಿಟಿ ನಿಮ್ಮ ಮೇಲಿದೆ. ಮಾಸ್ಟರಿಂಗ್ ಯುವರ್ ಸೆಲ್ಫ್, ಕರಿಯರ್ ಮೇಲೆ ಫೋಕಸ್ ಮಾಡಬೇಕು, ಕರಿಯರ್ ಅಲ್ಲಿ ಏನಾದ್ರು ಅಚೀವ್ ಮಾಡಬೇಕು. ಆ್ಯಂಡ್ ಮೇ ಬಿ ಇಟ್ಸ್ ಜಸ್ಟ್ ದಟ್ ಮೇ ಬಿ ನೀವು ಇವಾಗಷ್ಟೇ ಒಂದು ನೆಗೆಟಿವ್ ಸಿಚುವೇಶನ್ ಇಂದ ಹೊರಗೆ ಬಂದಿದ್ದೀರಾ. ಮೇ ಬಿ ಮೆಂಟಲಿ ನಿಮಗೆ ನೀವು ಫಸ್ಟ್ ಫಿಕ್ಸ್ ಮಾಡ್ಕೋಬೇಕು. ನೀವೊಂದು ರೈಟ್ ಪರ್ಸನಿಗೆ ಡೆಫಿನೆಟ್ಲಿ ವೆಯ್ಟ್ ಮಾಡ್ತಾ ಇರ್ಲಿಲ್ಲ ಅಂತ ಅಲ್ಲ. ಬಟ್ ಈ ಪರ್ಸನ್ ರ್ಯಾಂಡಮ್ ಆಗಿ ಬಂದ್ಬಿಟ್ಟಿದ್ದಾರೆ ನಿಮ್ಮ ಲೈಫಲ್ಲಿ. ಇಟ್ಸ್ ಬಿಟ್ ನಿಮಗೆ ಒಂಥರ ಕನ್ಫ್ಯೂಸಿಂಗ್ ಅಂತಾನೆ ಹೇಳ್ಬೋದು, ವಾಟ್ಸ್ ಹ್ಯಾಪನಿಂಗ್ ಅಂತ. ಸೊ ಐ ಫೀಲ್ ನಿಮಗೆ ಒಂಥರ ವೆರಿ ಕನ್ಫ್ಯೂಸ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಲೈಕ್ ಎಲ್ಲಿಂದ ಬಂದ್ರು ಇವರು, ಫ್ರಮ್ ವೇರ್ ಅಂತ ನೀವೇ ಕ್ವೆಶನ್ ಮಾಡ್ಕೊತಾ ಇದ್ದೀರಾ. ಐ ಫೀಲ್ ಲೈಕ್ ನಿಮಗೆ ಹೆಂಗಂತಾನೆ, ನಿಮಗೆ ಲವ್ ಅಂತಂದ್ರೆ ವೆರಿ ಎಮೋಷನಲ್ ಪರ್ಸನ್ನೇ ಬೇಕು, ಬೇಡ ಅಂತ ಅಲ್ಲ. ಬಟ್ ಇವಾಗ ಬೇಡ. ಐ ಫೀಲ್ ರಾಂಗ್ ಟೈಮಲ್ಲಿ ಒಂದು ರೈಟ್ ಪರ್ಸನ್ ಬಂದಿದ್ದಾರೆ. ಬಟ್ ಇವಾಗ ನೀವು ಅವ್ರನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆ ತರ ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್ ನಾನು ಏನ್ ನೋಡ್ತಾ ಇದೀನಿ, ಗ್ರೂಪ್ 2 ದ ಥಿಂಗ್ ಈಸ್ ಬಿಫೋರ್ ಯಾವುದೇ ಒಂದು ಕಮಿಟ್ಮೆಂಟ್ ಹೋಗೋದಕ್ಕೂ ಮುಂಚೆ, ಯಾವುದೇ ಒಂದು ಕನೆಕ್ಷನ್ಗೆ ಹೋಗೋದಕ್ಕೂ ಮುಂಚೆ, ದ ಥಿಂಗ್ ಈಸ್ ನಿಮಗೆ ಸೆಕ್ಯೂರ್ ಆಗಬೇಕು. ಕರಿಯರ್ ವೈಸ್ ಆಗಿರ್ಬೋದು, ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು, ನಿಮ್ಮ ಫ್ಯೂಚರ್ ಆಗಿರ್ಬೋದು, ವಾಟ್ ಎವರ್. ನಿಮಗೆ ಫಸ್ಟ್ ನಿಮ್ಮ ಮೇಲೆ ನಿಮಗೆ ಒಂದು ಸೆಕ್ಯೂರಿಟಿ ತಗೋಬರ್ಬೇಕು, ನಿಮ್ಮ ಫ್ಯೂಚರ್ಗೆ ಒಂದು ಸೆಕ್ಯೂರಿಟಿ ತಗೋಬರ್ಬೇಕು. ಅದಕ್ಕೂ ಮುಂಚೆ ಮೇ ಬಿ ನೀವು ಕಮಿಟ್ಮೆಂಟಿಗೆ ರೆಡಿ ಇಲ್ಲ. ಮೇ ಬಿ ದಟ್ ಈಸ್ ವೈ ನಿಮ್ಮ ಮೈಂಡಲ್ಲಿ ತುಂಬಾ ಪ್ಲಾನ್ಸ್ ಇದೆ. ಆ ಪ್ಲಾನ್ಸ್ನ ಫಸ್ಟ್ ನಾನು ಫುಲ್ಫಿಲ್ ಮಾಡ್ಕೊಳ್ಳೋಣ, ಆ ಥರ ಒಂದು ಥಾಟ್ ಬರ್ತಾ ಇದೆ. ಲುಕ್ ಎಟ್ ದಿಸ್ ಏಸ್ ಆಫ್ ಕಪ್ಸ್. ಐ ಫೀಲ್ ಈ ಪರ್ಸನ್ ನಿಮಗೆ ವೆಯ್ಟ್ ಮಾಡ್ತಾರೆ. ಮೇ ಬಿ ದಟ್ ಈಸ್ ವೈ ದೇರ್ ಈಸ್ ಎಂಪ್ರೆಸ್ ಹಿಯರ್, ದೇರ್ ಈಸ್ ಲವ್, ದಿಸ್ ಈಸ್ ಸೋಲ್ಮೇಟ್ ಕನೆಕ್ಷನ್. ಐ ಫೀಲ್ ಈ ಪರ್ಸನ್ ನೀವು ನಿಮ್ಮ ಒಂದು ಔಟರ್ ಬ್ಯೂಟಿ ನೋಡಿಲ್ಲ, ನೀವು ಕೆಲಸ ಮಾಡ್ತಿರೋದು ಅದನ್ನ ನೋಡಿ ನಿಮಗೆ ಬಿದ್ದಿಲ್ಲ. ಈ ಪರ್ಸನ್ ಜೆನ್ಯೂನ್ ಆಗಿ ಆಸ್ ಅ ಪರ್ಸನ್ ನಿಮ್ಮ ಮನ್ಸು ನೋಡ್ಬಿಟ್ಟು ಇವ್ರು ಬಿದ್ದಿದ್ದಾರೆ. ಇಟ್ಸ್ ವೆರಿ ರೇರ್ ಈ ಜನರೇಷನ್ ಅಲ್ಲಿ, ಇಟ್ಸ್ ವೆರಿ ರೇರ್. ಅವ್ರು ಹೆಂಗಿದ್ದಾರೆ ಅಂದ್ರೆ 7 months ವೆಯ್ಟ್ ಮಾಡ್ಬೇಕಾ, ಸರಿ ವೆಯ್ಟ್ ಮಾಡ್ತೀನಿ. 1 ವರ್ಷ ವೆಯ್ಟ್ ಮಾಡ್ಬೇಕಾ, ಸರಿ ವೆಯ್ಟ್ ಮಾಡ್ತೀನಿ. ನಿನಗಿನ್ನೂ ಅಚೀವ್ ಮಾಡೋಕ್ಕಿದೆಯಾ, ಸರಿ ನೀನು ಮಾಡ್ಕೋ, ನಾನು ವೆಯ್ಟ್ ಮಾಡ್ತೀನಿ, ನಂಗೆ ಯಾವುದೇ ರೀತಿ ಅರ್ಜೆಂಟ್ ಇಲ್ಲ. ಆ ಥರ ಒಂದು ಮೈಂಡ್ ಸೆಟ್ ಬರ್ತಾ ಇದೆ. ಲುಕ್ ಎಟ್ ದಿಸ್ ಏಸ್ ಆಫ್ ಕಪ್ಸ್, ವೆರಿ ಬ್ಯೂಟಿಫುಲ್ ಕಾರ್ಡ್. ಈ ಒಂದು ಸಿಚುವೇಶನ್ ಅಲ್ಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಕಾರ್ಡ್. ಈ ಒಂದು ಅದು ಗೋಲ್ಡನ್ ಎಲ್ಲೋ ಆಗಿ ನನಗೆ ಅದು ಕಾಪರ್ ತರ ಕಾಣ್ತಾ ಇದೆ. ಮೇ ಬಿ ಬಿಕಾಸ್ ಇದು ಪೆಂಟಕಲ್ಸ್ ಜೊತೆ ಬಂದಿದೆ, ದಟ್ಸ್ ವೈ. ಅಂದ್ರೆ ಈ ಪರ್ಸನ್ಗೂ ಕೂಡ ಏನೋ ಕಂಪ್ಲೀಟ್ ಆಗಿ ರೊಮ್ಯಾಂಟಿಕ್ ರಿಲೇಶನ್ಶಿಪ್, ರೊಮ್ಯಾಂಟಿಕ್ ಸಾಂಗ್ಸಿಗೆ ಹೋಗೋದು, ಆಲ್ ಆಫ್ ಅ ಸಡನ್ ಡ್ರೀಮ್ ವರ್ಲ್ಡಿಗೆ ಹೋಗೋದು, ಆ ಥರ ಪರ್ಸನ್ ಅಲ್ಲ ಇವರು. ವೆರಿ ಮೆಚ್ಯೂರ್ಡ್ ಪರ್ಸನ್. ಇವರಿಗೂ ಲೈಫ್ ಅಂದ್ರೆ ಏನು ಗೊತ್ತಿದೆ, ಇವರಿಗೂ ಸೆಕ್ಯೂರಿಟಿ ಅಂದ್ರೆ ಏನಂತ ಗೊತ್ತಿದೆ. ಐ ಫೀಲ್ ಈ ಪರ್ಸನ್ ನಿಮಗೆ ಯಾವುದೇ ರೀತಿಯಾದ ಡಿಸ್ಟ್ರಾಕ್ಷನ್ ಆಗಿ ಟರ್ನ್ ಔಟ್ ಆಗಲ್ಲ. ಅವ್ರು ನಿಮಗೆ ವೆಯ್ಟ್ ಮಾಡ್ತಾರೆ, ನೀವು ಸ್ಟೆಬಿಲೈಸ್ ಆಗೋದಕ್ಕೆ ವೆಯ್ಟ್ ಮಾಡ್ತಾರೆ, ನಿಮ್ಮ ಒಂದು ಡ್ರೀಮ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ವೆಯ್ಟ್ ಮಾಡ್ತಾರೆ. ಯಾವುದೇ ರೀತಿ ರಶ್ ಮಾಡಲ್ಲ. ಬಿಕಾಸ್ ಇಲ್ಲಿ ಯಾವುದೇ ರೀತಿ ಡ್ರಾಮಾ ನೋಡ್ತಾ ಇಲ್ಲ, ಯಾವುದೇ ರೀತಿ ಈಗೋ ಇಶ್ಯೂಸ್ ನೋಡ್ತಾ ಇಲ್ಲ, ಯಾವುದೇ ರೀತಿ ಸುಳ್ಳು ನೋಡ್ತಾ ಇಲ್ಲ ನಾನು.
these are very pure cards guys, like 8 of Pentacles with Ace of Cups ಅಂತ ಅಂದ್ರೆ ನನೀಗ ನಿಕ್ ಜೋನಸ್ ಸಿಚುವೇಶನ್ ಬರ್ತಾ ಇದೆ. ಪ್ರಿಯಾಂಕಾ ಚೋಪ್ರಾ, ನಿಕ್ ಜೋನಸ್, ನಾನ್ ನಿನ್ ಪಕ್ಕದಲ್ಲಿ ಇರ್ತೀನಿ, ಸಪೋರ್ಟಿವ್ ಆಗಿ ನಿಂತಿರ್ತೀನಿ. ಈವನ್ ದೋ ನಾನು ಒಂದು ಸ್ಟಾರ್, ನಾನು ಆಲ್ರೆಡಿ ನಾನು ತುಂಬಾ ಅಚೀವ್ ಮಾಡ್ತೀನಿ, ಐ ಆಮ್ ಅ ಬಿಗ್ ಸ್ಟಾರ್, ನೀನು ಸ್ಟಾರ್, ರೈಟ್? ಬಟ್ ಹಂಗಂತ ನನಗೆ ಯಾವುದೇ ರೀತಿ ಈಗೋ ಇಲ್ಲ. ಎಲ್ಲರೂ ಅವಳ ಪಿಕ್ಚರ್ ಕ್ಲಿಕ್ ಮಾಡ್ತಾ ಇದಾರೆ, ನಂದು ಯಾಕೆ ಮಾಡ್ತಾ ಇಲ್ಲ, ಆ ಥರ ನನಗೆ ಈಗೋ ಇಲ್ಲ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡ್ತೀನಿ, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ, ನಾನು ಅದ್ರಲ್ಲಿ ಪಾರ್ಟ್ ತಗೊತೀನಿ, ನನಗೆ ಯಾವುದೇ ರೀತಿ ಈಗೋ ಇಲ್ಲ, ಡ್ರಾಮಾ ಇಲ್ಲ. ಆ ಒಂದು ಸಿಚುವೇಶನ್ ಕಣ್ಣ ಹತ್ರ ಬರ್ತಾ ಇದೆ. ದ ಥಿಂಗ್ ಈಸ್, ಅವ್ರು ನಿಮ್ಮ ಗ್ರೋತ್ನ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಒಂದು ಸಕ್ಸಸ್ಫುಲ್ ಸ್ಟೋರೀಸ್ ಅಲ್ಲಿ ಒಬ್ರಾಗಿರೋದಕ್ಕೆ ಇಷ್ಟಪಡ್ತಾರೆ. ದಟ್ಸ್ ರಿಯಲಿ ಬ್ಯೂಟಿಫುಲ್. ಎಟ್ ದ ಸೇಮ್ ಟೈಮ್ ಎಂಪ್ರೆಸ್ ಬಂದಿದೆ. ದಿಸ್ ಇಸ್ ರಿಯಲಿ ಅ ಸೋಲ್ಮೇಟ್ ಬಾಂಡಿಂಗ್. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಈ ಪರ್ಸನ್ ಮಿಸ್ ಮಾಡ್ಕೊಂಡ್ರೆ ಒಂಥರ ಬಿಗ್ ಟ್ರೋಫಿ, ಈ ಲವ್ ಅನ್ನೋ ಒಂದು ಟ್ರೋಫಿನ ಮಿಸ್ ಮಾಡ್ಕೊಂಡಂಗಾಗತ್ತೆ. ಮೇ ಬಿ ನಿಮ್ ಜೊತೆ ತುಂಬಾ ಆಪ್ಷನ್ಸ್ ಇರ್ಬೋದು, ಇಲ್ಲೊಂದು ತುಂಬಾ ಕಪ್ಸ್ ಇರ್ಬೋದು, ಬಟ್ ಇದ್ರಲ್ಲಿ ನೋಡಿ, ಈ ಕಪ್ಸ್ ಅಲ್ಲಿ ದೇರ್ ಸಮ್ ಒನ್, ಗೊತ್ತಿಲ್ಲ. ಈ ಒಂದು ಕಪ್ಸ್ ಅಲ್ಲಿ ಸ್ನೇಕ್ ಇದೆ. ಯಾವತ್ತು ನೀವು ಸ್ನೇಕ್ ನ ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಇದ್ರಲ್ಲಿ ಒಂಥರ ಯಾವ್ದೋ ದೆವ್ವ ಕೂತಂಗಿದೆ, ರೈಟ್? ಆಮೇಲೆ ದೇರ್ ಇಸ್ ಡ್ರ್ಯಾಗನ್ ಹಿಯರ್. ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಆಪ್ಷನ್ಸ್ ಇದೆ ಅಂದ್ರೆ ಆ ಆಪ್ಷನ್ಸ್ ಎಲ್ಲರೂ ಜೆನ್ಯೂನ್ ಅಲ್ಲ. ಅದು ಯಾರೋ ಒಬ್ರು ಇಬ್ರು ಅದ್ರಲ್ಲಿ ಜೆನ್ಯೂನ್ ಇರ್ಬೋದು, ಬಟ್ ಎಲ್ಲರೂ ಅಲ್ಲ. ಐ ಫೀಲ್ ಆಪ್ಷನ್ಸ್ ಇದೆ ಅಂತ ತಲೆಯಲ್ಲಿ ಇಟ್ಕೊಂಡೆ ನೀವು ಯಾವಾಗ್ಲೂ ನನ್ನ ಹತ್ರ ಆಪ್ಷನ್ಸ್ ಇದೆ ಅಂತ ಇದ್ರೆ, ಮೇ ಬಿ ನೀವು ಈ ಒಂದು ಜೆನ್ಯೂನ್ ಪರ್ಸನ್ ಮಿಸ್ ಮಾಡ್ಕೊಂತೀರಾ, ಜೆನ್ಯೂನ್ ಲವ್ ನ ಮಿಸ್ ಮಾಡ್ಕೊಂತೀರಾ. ಇಟ್ಸ್ ಓಕೆ, ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ, ಇಟ್ಸ್ ಓಕೆ. ಬಟ್ ಈ ಪರ್ಸನ್ ನಿಮ್ನ ಯಾವುದೇ ರೀತಿಗೂ ಫೋರ್ಸ್ ಮಾಡ್ತಾ ಇಲ್ಲ. ನನಗೆ ಈ ತರ ಎಕ್ಸ್ಪೆಕ್ಟೇಷನ್ಸ್ ಇದೆ, ನನಗೆ ಫುಲ್ಫಿಲ್ ಮಾಡು, ಹಿಂಗೆಲ್ಲ ಇವ್ರು ನಿಮಗೆ ಡಿಸ್ಟ್ರಾಕ್ಷನ್ ಆಗಿ ಬರಲ್ಲ. ದ ಥಿಂಗ್ ಈಸ್, ವೆಯ್ಟ್ ಮಾಡ್ತಾರೆ, ಎವ್ರಿ ಡೇ ಶೋ ಅಪ್ ಮಾಡ್ತಾರೆ, ಎವ್ರಿ ಡೇ ಕೇರ್ ಅಂಡ್ ಕನ್ಸರ್ನ್ ನ ತೋರಿಸ್ತಾರೆ, ಬಟ್ ಯಾವುದೇ ರೀತಿ ಫೋರ್ಸ್ ಮಾಡಲ್ಲ. ದಟ್ ಈಸ್ ಡೆಫಿನೆಟ್ಲಿ ಫಾರ್ ಶೋರ್. ಎಂಪ್ರೆಸ್ ಬಂದೆ. ದಿಸ್ ಇಸ್ ಆಲ್ ಅಬೌಟ್ ಗ್ರೋತ್, ದಿಸ್ ಇಸ್ ಆಲ್ ಅಬೌಟ್ ಸೆಲ್ಫ್ ಲವ್. ನಿಮ್ಮ ಬೌಂಡ್ರೀಸ್ ಏನೇನಿದೆ ಅದು ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮ ಚಾಯ್ಸಸ್ ಏನೇನಿದೆ ಅದೆಲ್ಲದಕ್ಕೂ ರೆಸ್ಪೆಕ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ದ ಕೈಂಡ್ ಆಫ್ ಲವ್. ಇದು ಯಾವ ತರ ಲವ್ ಅಂದ್ರೆ, ನಿಮಗೆ ಚಾಲೆಂಜಿಂಗ್ ಆಗಿರಲ್ಲ. ಇದು ನಿಮಗೆ ತುಂಬಾನೇ ಸೇಫ್ ಫೀಲ್ ಮಾಡಿಸುತ್ತೆ, ನಿಮಗೆ ತುಂಬಾನೇ ಪ್ರೊಟೆಕ್ಟೆಡ್ ಫೀಲ್ ಮಾಡಿಸುತ್ತೆ ಈ ತರ ಲವ್. ವಾವ್, ಲೆಟ್ಸ್ ಸಿ ನಿಮಗೆ ಇನ್ನು ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ದೇರ್ ಇಸ್ ನೈಟ್ ಆಫ್ ಕಪ್ಸ್. ಲುಕ್ ಎಟ್ ದಿಸ್. ದಿಸ್ ಇಸ್ ವೆರಿ ಡ್ರೀಮಿ ಪರ್ಸನ್. ನಿಮಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾರೆ, ನಿಮ್ಮ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಈವನ್ ಅವ್ರಿಗೆ ಗೊತ್ತಿಲ್ಲ ಈ ಒಂದು ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿ ಹೋಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈ ಒಂದು ಗಿಡಕ್ಕೆ ಜಸ್ಟ್ ಇಮ್ಯಾಜಿನ್, ಈ ಒಂದು ಗಿಡಕ್ಕೆ ನೀರ್ ಹಾಕ್ತಾ ಇದ್ದೀರಾ ಅಂದ್ರೆ ಅದ್ ಬೆಳೆಯುತ್ತೋ ಬೆಳೆಯಲ್ವೋ ಅವ್ರಿಗೂ ಗೊತ್ತಿಲ್ಲ. ಇವಾಗ ಅವ್ರು ಜಸ್ಟ್ ನೀರ್ ಹಾಕ್ತಾ ಇದಾರೆ, ಪ್ರೀತಿಯಿಂದ ಬೆಳೆಸ್ತಾ ಇದಾರೆ. ದಟ್ ಗಿಡ ಈಸ್ ದ ಲವ್. ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಲವ್ ನ ನಾನು ಗಿಡಕ್ಕೆ ಹೋಲಿಸ್ತಾ ಇದ್ದೀನಿ. ಓಕೆ, ಅವ್ರಿಗೂ ಗೊತ್ತಿಲ್ಲ ಗಿಡ ಚೆನ್ನಾಗಿ ಬೆಳೆಯುತ್ತಾ ಇಲ್ವಾ, ಗಿಡ ಸಮೃದ್ಧಿಯಾಗಿ ಬೆಳೀತಾ ಇಲ್ವಾ, ಅವ್ರಿಗೂ ಗೊತ್ತಿಲ್ಲ. ಬಟ್ ಓನ್ಲಿ ಥಿಂಗ್ ಈಸ್, ಅವ್ರು ಪ್ರೀತಿ ಕೊಡ್ತಾ ಇದಾರೆ, ಅದಕ್ಕೆ ಬೆಳೆಸ್ತಾ ಇದಾರೆ, ಅದನ್ನ ಚೆನ್ನಾಗಿ ನೋಡ್ಕೊಂತಾ ಇದಾರೆ. ಬಟ್ ಅಲ್ಟಿಮೇಟ್ಲಿ ಗಿಡ ತುಂಬಾ ಸಮೃದ್ಧಿಯಾಗಿ ಬೆಳೆಯೋದನ್ನ ನೋಡ್ತಾ ಇದೀನಿ. ಸೊ ಲವ್ ತುಂಬಾನೇ ಚೆನ್ನಾಗಿ ಬೆಳೆಯೋದನ್ನ ನೋಡ್ತಾ ಇದೀನಿ, ತುಂಬಾನೇ ಚೆನ್ನಾಗಿ ಗ್ರೋ ಆಗೋದನ್ನ ನೋಡ್ತಾ ಇದೀನಿ. ಅಲ್ಟಿಮೇಟ್ಲಿ ನೀವು ಇಬ್ರು ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೂ ಸಾರ್ಥಕ. ದ ಓನ್ಲಿ ಥಿಂಗ್ ಈಸ್, ನಾನು ಈ ತರ ಎಲ್ಲ ಸ್ಟ್ರಗಲ್ ಸ್ಟೋರೀಸ್ ಇರುತ್ತಲ್ವಾ, ಎಸ್ಪೆಷಲಿ ನಾವ್ ಯಾರು ನೋಡ್ತೀವಿ, ಪಬ್ಲಿಕ್ ಇಮೇಜ್ ನೋಡ್ತೀವಿ. ಯೂಶಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎರಾದಲ್ಲಿ ಬಾಯ್ ಫ್ರೆಂಡ್ ಪಡೋ ಕಷ್ಟ ಅಥವಾ ಗರ್ಲ್ ಫ್ರೆಂಡ್ ಪಡೋ ಕಷ್ಟಗಳನ್ನ ಇಬ್ರು ನೋಡಿರ್ತಾರೆ. ಅಂಡ್ ಯಾವಾಗ ಒಬ್ರಿಗೊಬ್ರು ಸ್ಟಿಕ್ ಆನ್ ಆಗಿ ಲಾಂಗ್ ಟರ್ಮ್ ವರೆಗೂ ಇದ್ದಾಗ ಗೊತ್ತಾಗುತ್ತೆ, ಓಕೆ ನಮ್ ಜರ್ನಿ ಈಸಿಯಾಗಿರ್ಲಿಲ್ಲ, ಬಟ್ ನಾವು ಗಿವ್ ಅಪ್ ಮಾಡ್ಲಿಲ್ಲ ಅನ್ನೋದು. ದಟ್ ಈಸ್ ಯು ಗೈಸ್. ಐ ಫೀಲ್ ಒಬ್ರಿಗೊಬ್ರು ಜರ್ನಿ ತುಂಬಾನೇ ಸಪೋರ್ಟ್ ಮಾಡೋದನ್ನ ನೋಡ್ತಾ ಇದೀನಿ, ಒಬ್ರಿಗೊಬ್ರು ಪ್ರಯಾರಿಟೀಸ್ ನ ಸಪೋರ್ಟ್ ಮಾಡೋದ್ ನೋಡ್ತಾ ಇದೀನಿ. ಯಾವುದೇ ರೀತಿ ಅಡ್ಡ ಬರಲ್ಲ, ನೀವು ಅವ್ರಿಗೆ ಅಡ್ಡ ಹೋಗಲ್ಲ, ಅವ್ರು ನಿಮಗೆ ಅಡ್ಡ ಬರಲ್ಲ, ಹಂಗಂತ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ತರನು ಇರಲ್ಲ ಅವರು. ದಟ್ಸ್ ಬ್ಯೂಟಿಫುಲ್ ರೀಡಿಂಗ್ ಗ್ರೂಪ್ 2 ಅವ್ರಿಗೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಒಂದು ರೀಡಿಂಗ್. ನಿಮಗೇನು ಅನ್ಸ್ತು ಅಂತ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ
111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಗೈಸ್ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.